ಗಣಪತಿ ಶಾರದಾ ಗುರುಭ್ಯೋ ನಮಃ. ಗುರುಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರ. ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಶ್ರೋತೃಗಳಿಗೆ ಶ್ರೀ ಸಾಯಿ ಸಚ್ಚರಿತೆಯಲ್ಲಿ ಅವತರಣಿಕೆ ಅಥವಾ ಸಂಕ್ಷಿಪ್ತ ನಿರೂಪಣೆ ಎಂಬ 53ನೆಯ ಹಾಗೂ ಕೊನೆಯ ಅಧ್ಯಾಯಕ್ಕೆ ಸ್ವಾಗತ. ಈ ಅಧ್ಯಾಯದಲ್ಲಿ ಸಮಗ್ರ ಶ್ರೀ ಸಾಯಿ ಸಚ್ಚರಿತೆಯನ್ನು ಸಂಕ್ಷಿಪ್ತವಾಗಿ ನಿರೂಪಿಸಲಾಗಿದೆ. ಶ್ರೀ ಗಣೇಶನಿಗೆ ಪ್ರಣಾಮಗಳು, ಶ್ರೀ ಸರಸ್ವತಿಗೆ ಪ್ರಣಾಮಗಳು, ಶ್ರೀ ಗುರುವಿಗೆ ಪ್ರಣಾಮಗಳು, ಶ್ರೀ ಕುಲದೇವತೆಗೆ ಪ್ರಣಾಮಗಳು, ಶ್ರೀ ಸೀತಾರಾಮಚಂದ್ರನಿಗೆ ಪ್ರಣಾಮಗಳು, ಶ್ರೀ ಸದ್ಗುರು ಸಾಯಿನಾಥನಿಗೆ ಪ್ರಣಾಮಗಳು. ಶ್ರೀ ಸಾಯಿಯು ಸಾಕ್ಷಾತ್ ಬ್ರಹ್ಮ ಸ್ವರೂಪರು, ಸಂತ ಚಕ್ರವರ್ತಿಗಳ ಸಾಮ್ರಾಟ, ಸಮರ್ಥ ಸದ್ಗುರು. ಅವರ ಕೀರ್ತಿಯು ದಶ ದಿಕ್ಕುಗಳಿಗೆಲ್ಲ ಹರಡಿರುವುದು. ಗುರು ಸಾರ್ವಭೌಮರು ಬುದ್ಧಿ ಮತ್ತು ಸ್ಫೂರ್ತಿಗಳೆರಡನ್ನೂ ದಯಪಾಲಿಸುವವರು. ನಾನು ಅವರಲ್ಲಿ ಅನನ್ಯ ಭಾವದಿಂದ ಶರಣಾಗಿದ್ದೇನೆ. ಅವರ ಪುಣ್ಯ ಚರಣಗಳಲ್ಲಿ ವಂದಿಸುತ್ತೇನೆ. ಅವರು ಈ ಸಂಸಾರದ ಭಯವನ್ನು ನಿವಾರಿಸುವವರು ಮತ್ತು ಜನ್ಮ ಮರಣಗಳ ವ್ಯೂಹವನ್ನು ಭೇದಿಸುವವರು. ಹಿಂದಿನ ಅಧ್ಯಾಯದಲ್ಲಿ ಪ್ರಥಮವಾಗಿ ಸಿಂಹಾವಲೋಕನವನ್ನು ನೀಡುವೆ, ಅನಂತರ ಅವತರಣಿಕೆಯನ್ನು ಕೊಡುತ್ತೇನೆ ಎಂದು ಈ ಗ್ರಂಥವನ್ನು ಸಂಪೂರ್ಣಗೊಳಿಸುವ ಮುನ್ನವೇ ವಚನ ನೀಡಿದ್ದೆ. ಹೇಮಾದ ಪಂತನು ಈ ರೀತಿ ಹೇಳಿದ್ದರೂ ಅದು ಆ ರೀತಿ ನಡೆಯಲಿಲ್ಲ. ಅವತರಣಿಕೆಯ ರೂಪವನ್ನು ಕೊಟ್ಟಿರಲಿಲ್ಲ, ಅಥವಾ ಅದು ಲಕ್ಷ್ಯಕ್ಕೆ ಬರದೇ ಇರಬಹುದು. ಯಾರು ಗ್ರಂಥ ರಚನೆಯನ್ನು ಪ್ರಾರಂಭಿಸಿರುತ್ತಾರೋ ಅವರೇ ಅದನ್ನು ಪೂರ್ಣಗೊಳಿಸಬೇಕು ಮತ್ತು ಕೊನೆಯಲ್ಲಿ ಅವತರಣಿಕೆಯನ್ನು ಕೊಡಬೇಕು. ಇದು ಸರ್ವತ್ರ ಇರುವಂತಹ ನಿಯಮ. ಆದರೆ ಒಂದು ನಿಯಮಕ್ಕೆ ಅನೇಕ ಅಪವಾದಗಳು ಇರುತ್ತವೆ. ಅದನ್ನು ಇಲ್ಲಿಯೇ ಕಾಣಬಹುದು. ನಾವು ಇಚ್ಛಿಸಿದಂತೆ ಯಾವುದೂ ನಡೆಯುವುದಿಲ್ಲ. ಕೇವಲ ಬಾಬಾರವರ ಮನೋಗತವೇ ತಳ್ಳಿಹಾಕಬಲ್ಲದು. ಹೇಮಾದನು ಅನಿರೀಕ್ಷಿತವಾಗಿ ಮರಣ ಹೊಂದಿದನು. ಪ್ರತಿಯೊಬ್ಬರೂ ದುಃಖಿತರಾದರು. ಅವತರಣಿಕೆಯು ಪತ್ತೆಯಾಗಲಿಲ್ಲ, ಕುರುಹು ಸಿಗಲಿಲ್ಲ. ಪ್ರತಿಯೊಬ್ಬರೂ ಗಲಿಬಿಲಿಗೊಂಡರು. ಅಣ್ಣಾ ಸಾಹೇಬನ ದಾಖಲೆಗಳು ಅಗಾಧವಾಗಿದ್ದು ಅದನ್ನು ಹುಡುಕುವುದು ಅತಿ ಪ್ರಯಾಸಕರವಾಗಿತ್ತು. ಅವರ ಮಗ ಶ್ರೀ ಗಜಾನನ್ನು ಹುಡುಕಲು ಪ್ರಯತ್ನಿಸಿ ನನಗೆ ಅವಶ್ಯವಾಗಿದ್ದುದನ್ನು ಕೊಟ್ಟನು. ಅಣ್ಣಾ ಸಾಹೇಬನು ಅತಿ ಜಿಪುಡನಾಗಿದ್ದನು. ಅವ ಒಂದು ಸಣ್ಣ ಚೀಟಿಯ ತುಂಡನ್ನು ವ್ಯರ್ಥ ಮಾಡುತ್ತಿರಲಿಲ್ಲ. ಅವನು ಸುವ್ಯವಸ್ಥೆಯಿಂದ ಶೋಭಾಯಮಾನವಾಗಿ ಕೆಲಸ ಮಾಡುತ್ತಿದ್ದನು. ಅದು ಅವನ ಸ್ವಭಾವವಾಗಿತ್ತು. ಅವನು ಕಾಗದದ ಚೂರುಗಳಲ್ಲಿ ಒಂದು ಅಧ್ಯಾಯವನ್ನು ಬರೆದು ಅದು ಇರುವ ಹಾಗೆಯೇ ಮುದ್ರಣಕಾರನಿಗೆ ಕೊಟ್ಟಿರುತ್ತಿದ್ದನು. ಅನವಶ್ಯಕವಾದ ಖರ್ಚು ಅವನಿಗೆ ನೋವುಂಟು ಮಾಡುತ್ತಿತ್ತು. ಅವನನ್ನು ಮತ್ತೆ ಯಾರಿಗೂ ಹೋಲಿಸಲು ಸಾಧ್ಯವಿಲ್ಲ. ಅವನಿಗೆ ಆ ನಿರ್ಜೀವ ಅಸಹಾಯ ಕಾಗದದ ಚೂರುಗಳ ಮೇಲೆ ಕರುಣೆ ಉಕ್ಕಿ ಬಂದಿತ್ತು. ಅವುಗಳು ಸಂತರ ಕೇಸರಿಯಾದ ಶ್ರೀ ಸಾಯಿಬಾಬಾರವರ ಸೇವೆ ಮಾಡದ ಹೊರತು ಅವುಗಳ ಉದ್ಧಾರ ಹೇಗೆ ಆಗುತ್ತದೆ? ಹೇಮಾದನು ಈ ರೀತಿ ಯೋಚಿಸಿದ್ದಿರಬಹುದು. ಆದ್ದರಿಂದಲೇ ಈ ಕಾಗದದ ತುಂಡುಗಳನ್ನೆಲ್ಲ ಒಟ್ಟು ಮಾಡಿ ಅವುಗಳು ಸಹ ಸೇವೆ ಮಾಡಬಹುದೆಂದು ಯೋಚಿಸಿದ್ದನು. ಬಹುಶಃ ಅದು ಅವನ ಉದಾತ್ತವಾದ ಉದ್ದೇಶವಾಗಿದ್ದಿತು. ಹಿಂದಿನ, ಅಂದರೆ ಅಂತಿಮ ಅಧ್ಯಾಯವನ್ನು ಈ ರೀತಿಯಿಂದಲೇ ಮಾಡಿರಬೇಕು. ಅದಕ್ಕಾಗಿಯೇ ಸಣ್ಣ ಸಣ್ಣ ಕಾಗದದ ಚೂರುಗಳಲ್ಲಿ ಬರೆದಿಟ್ಟಿರಬೇಕು. ಈ ಸಮಸ್ಯೆಗಾಗಿ ಬಹಳ ರೀತಿಯ ಯೋಚನೆಗಳನ್ನು ಮಾಡಲಾಗಿತ್ತು. ಆದರೂ ಅವತರಣಿಕೆಯ ಈ ಕಾಗದದ ತುಂಡುಗಳು ಇತರೆ ಕಾಗದದ ಚೂರುಗಳ ಜೊತೆ ಸಿಗಲಿಲ್ಲ. ಈ ವಿಷಯವನ್ನು ಗಜಾನನರಾವ್ ಮತ್ತಿತರರಿಗೆ ಹೇಳಲಾಯಿತು. ಅದನ್ನು ಬಾಬಾ ಸಾಹೇಬ ತರ್ಕಡರವರೆಗೂ ತಿಳಿಸಲಾಯಿತು. ಅವರು ಶಿರಡಿ ಸಂಸ್ಥಾನದ ಕೋಶಾಧ್ಯಕ್ಷರಾಗಿದ್ದರು. ಅವರೆಲ್ಲರೂ ಅವತರಣಿಕೆಯು ಇರಲೇಬೇಕೆಂದು ಅಭಿಪ್ರಾಯಪಟ್ಟರು. ಬಾಬಾ ಸಾಹೇಬರು ಒಂದು ಸಮಯದ ಪರಿಮಿತಿಯನ್ನು ನಿಗದಿಪಡಿಸಿ ಅದನ್ನು ಶ್ರೀ ಸಾಯಿ ಲೀಲಾದಲ್ಲೂ ಪ್ರಕಟಿಸಿ ಪ್ರಚುರಗೊಳಿಸಿದರು. ಸಮಯವು ಕಳೆಯಿತು, ಆದರೂ ಅವತರಣಿಕೆಯು ಪ್ರಕಟಗೊಳ್ಳಲಿಲ್ಲ. ಹೇಮಾದ ಗೋವಿಂದನು ಸದ್ಗುಣಗಳ ಗಣಿಯೇ ಆಗಿದ್ದನು. ಅವನಿಗೆ ವೇದಾಂತವು ಬಾಯಿಪಾಠವಾಗಿ ಬರುತ್ತಿತ್ತು ಮತ್ತು ಅದು ಅವನ ಅಧೀನದಲ್ಲಿತ್ತು. ಅವನ ಗ್ರಂಥವು ಗುರು ಕೃಪೆಯನ್ನು ಪ್ರಸಾದವಾಣಿಯಂತೆ ಪ್ರಕಟಿಸಿತ್ತು. ಗುರು ಕೃಪೆಯು ನಿಜವಾಗಿಯೂ ಅದ್ಭುತವೇ ಸರಿ. ಸದ್ಗುರು ಸಾಯಿಯ ಭಕ್ತರು ಅಸಂಖ್ಯಾತರು. ಅವರಲ್ಲಿ ಹೇಮಾದ ಪಂತನು ಕವಿರತ್ನ. ಅವನಷ್ಟು ಪ್ರಜ್ಞಾವಂತರು ಮಾತ್ರವೇ ಅದನ್ನು ಬರೆಯಲು ಸಾಧ್ಯ. ಅವತರಣಿಕೆಯು ಎಲ್ಲಿಂದಲೂ ಪ್ರಕಟಗೊಳ್ಳಲಿಲ್ಲ.
ನನ್ನ ಮನಸ್ಸು ಬಹಳ ಖಿನ್ನವಾಯಿತು. ನಾನು ದತ್ತಗುರು ಶ್ರೀ ಸಾಯಿಬಾಬಾರವರನ್ನು ಪ್ರಾರ್ಥಿಸಿದೆ ಮತ್ತು ಅವರ ಕರುಣೆಗಾಗಿ ಶ್ರದ್ಧಾಪೂರ್ವಕವಾಗಿ ಬೇಡಿಕೊಂಡೆ. ನಾನಾದರೂ ಪಾಮರ ಮತ್ತು ಮಂದಬುದ್ಧಿಯವನು. ನನಗೆ ವಿಚಾರ ಕುಶಲತೆಯಾಗಲಿ ವಿದ್ಯೆಯ ಗಂಧವಾಗಲಿ ಇಲ್ಲ. ಓವಿ ಕಾವ್ಯ ಪ್ರಬಂಧದ ಜ್ಞಾನವಿಲ್ಲದ ನಾನು ಕವಿತ್ವವನ್ನು ಹೇಗೆ ರಚಿಸಲಿ? ಆದರೆ ನನಗೆ ಒಂದು ಆಧಾರವಿತ್ತು. ಯಾವಾಗ ಶ್ರೀಗುರುವು ನನಗೆ ಅನುಕೂಲವಾಗಿರುವರೋ ಆಗ ಮೇರು ಪರ್ವತವನ್ನು ಒಂದು ಸೊಳ್ಳೆಯ ರೀತಿಯಲ್ಲಿ ಮೇಲೆತ್ತಬಹುದು. ಅವರ ಶಕ್ತಿಯು ಅಪಾರ. ಪುನಃ ನಾನು ಉಮಾರಮಣನಾದ ಶಿವನನ್ನು ಪ್ರಾರ್ಥಿಸಿದೆನು. ಅನಂತರ ಸಾಯಿ ನಾರಾಯಣನು ನನ್ನ ಮೇಲೆ ಕೃಪೆ ತೋರಿ ನನ್ನ ಬುದ್ಧಿಯನ್ನು ಪ್ರೇರೇಪಿಸಿ ಅವತರಣಿಕೆಯನ್ನು ಕೂಡಲೇ ಬರೆಯುವಂತಾಗಲಿ. ನನಗೆ ಕಾವ್ಯ ರಚಿಸುವ ಶಕ್ತಿಯಿಲ್ಲ. ಶ್ರೀ ಗುರುರಾಯರಿಗೆ ನನ್ನ ಬುದ್ಧಿಯ ಪರಿಮಿತಿಯ ಅರಿವಿದೆ. ನನ್ನ ತಲೆಯನ್ನು ಅವರ ಚರಣಗಳಲ್ಲಿಟ್ಟು ಅವತರಣಿಕೆಯನ್ನು ಬರೆಯಲು ಪ್ರಾರಂಭಿಸುತ್ತೇನೆ. ಶ್ರೀ ಸಾಯಿ ಸಚ್ಚರಿತೆ ಗ್ರಂಥದ ಈ ಭಾಗ ಅಂದರೆ ಅವತರಣಿಕೆಯು ಸಾಯಿ ವಕ್ರತುಂಡನಿಂದ ಅಂದರೆ ಗಣಪತಿಯಿಂದಲೇ ರಚಿಸಲ್ಪಡುತ್ತದೆ. ಅವನ ವೈಭವವು ಅದ್ಭುತ ಹಾಗೂ ಪ್ರಚಂಡ. ನನ್ನ ಬಾಯಿಯು ಕೇವಲ ಅವನ ನಿಮಿತ್ತ ಮಾತ್ರ. ಮೊದಲನೆಯ ಅಧ್ಯಾಯದಲ್ಲಿ ಮಂಗಳಾಚರಣ, ವಿಘ್ನಗಳನ್ನು ನಿವಾರಿಸುವಂತಹ ಮತ್ತು ವಿಶ್ವಕ್ಕೆ ಕಾರಣನಾದವನಿಗೆ, ಗೌರಿ ಶಂಕರನ ಕೊರಳ ಹಾರದಂತಿರುವವನಿಗೆ, ಶ್ರೀ ಗಜವದನನಿಗೆ ನಮಿಸುತ್ತೇನೆ. ಅಭಿನವ ವಾಗ್ವಿಲಾಸಿನಿ, 4 ಕಲೆಗಳಲ್ಲೂ ಅಧಿಷ್ಠಾತ್ರಿಯೂ ವಿಶ್ವಮೋಹಿನಿಯೂ ಆದ ಶ್ರೀ ಶಾರದಾ ದೇವಿಗೆ, ಇಷ್ಟಾರ್ಥಗಳನ್ನು ದಯಪಾಲಿಸುವವಳಿಗೆ ನನ್ನ ಪ್ರಣಾಮಗಳು. ಕುಲಗುರುಗಳಿಗೆ, ಆಪ್ತರಿಗೆ, ಇಷ್ಟರಿಗೆ, ಗುರುಜನರಿಗೆ, ಸಗುಣಾವತಾರ ಸ್ವರೂಪಿ ಸಂತರಿಗೆ, ಸಜ್ಜನರಿಗೆ, ಸಾಯಿ ಭಗವಾನರಿಗೆ ನಮಿಸುತ್ತಾ ಮೋಕ್ಷವನ್ನು ದಯಪಾಲಿಸುವ ಸದ್ಗುರುವಿಗೆ ಶರಣಾಗತರಾಗೋಣ. ಗೋಧಿಯನ್ನು ಬೀಸುವ ಕಥೆಯನ್ನು ನಿರೂಪಿಸುತ್ತಾ ಹೇಗೆ ಕಾಲರ ಮಹಾಮಾರಿಯು ಪೂರ್ಣವಾಗಿ ಉಪಶಮನವಾಯಿತು ಎಂಬುದನ್ನು ವಿವರಿಸಲಾಗಿದೆ ಮತ್ತು ಸಾಯಿಯವರ ಸಾಮರ್ಥ್ಯವನ್ನು ಮಹತ್ತನ್ನು ವರ್ಣಿಸಲಾಗಿದೆ. ಇದು ಪ್ರಥಮ ಅಧ್ಯಾಯವು. 2ನೆಯ ಅಧ್ಯಾಯದಲ್ಲಿ ಈ ಗ್ರಂಥದ ಪ್ರಯೋಜನವನ್ನು ಕೊಟ್ಟಿದೆ. ಜೊತೆಗೆ ಹೇಮಾದ ಪಂತನ ನಾಮಕರಣ, ಗುರುವಿನ ಅವಶ್ಯಕತೆಯ ಬಗೆಗಿನ ವಿವಾದದ ಖಂಡನೆ ಮತ್ತು ಹೇಮಾದನ ಮೊದಲ ದರ್ಶನ, ಈ ವಿಷಯಗಳು ವರ್ಣಿಸಲ್ಪಟ್ಟಿವೆ. ಈ ಗ್ರಂಥವನ್ನು ಬರೆಯಲು ಸಾಯಿಯ ಮುಖದಿಂದಲೇ ನೀಡಿದ ಅನುಜ್ಞೆಯನ್ನು ಮತ್ತು ರೋಹಿಲನ ವೃತ್ತಾಂತದ ಕಥನವನ್ನು 3ನೆಯ ಅಧ್ಯಾಯದಲ್ಲಿ ಸಂಪೂರ್ಣವಾಗಿ ವಿವರಿಸಲಾಗಿದೆ. ಮುಂದೆ ಜಗತ್ತಿನ ಚಾಲಕನ ಕಂಠಾಭರಣಗಳಂತೆ ಇರುವ ಸಾಧು ಸಂತರ ಅವತರಣ ಈ ಭೂಮಂಡಲದಲ್ಲಿ ಉಂಟಾಗುವ ಕಾರಣಗಳನ್ನು ವಿಸ್ತಾರವಾಗಿ ತಿಳಿಸಿದೆ. ಅತ್ರಿಯ ಪುತ್ರ ದತ್ತನ ಅವತಾರ ಸಾಕ್ಷಾತ್ ಕಲ್ಪವೃಕ್ಷವೇ ಆಗಿರುವ ಸಾಯಿಯು ಶಿರಡಿ ಕ್ಷೇತ್ರಕ್ಕೆ ಪ್ರಥಮ ಬಾರಿಗೆ ಬಂದ ವಿಷಯವೆಲ್ಲವನ್ನು ಸಮಗ್ರವಾಗಿ 4ನೆಯ ಅಧ್ಯಾಯದಲ್ಲಿ ವರ್ಣಿಸಲಾಗಿದೆ. ಶಿರಡಿ ಕ್ಷೇತ್ರದಿಂದ ಮರೆಯಾದುದು ಮತ್ತು ಪುನಃ ಶ್ರೀಮಂತನಾದ ಚಾಂದ ಪಾಟೀಲನ ಜೊತೆಯಲ್ಲಿ ಪ್ರಕಟ ಹೊಂದಿದುದು ಎಲ್ಲರಿಗೂ ವಿಸ್ಮಯವನ್ನು ಉಂಟು ಮಾಡಿತು. ಗಂಗಾಗೀರ್ ಮತ್ತಿತರ ಸಂತರ ಸಮ್ಮೇಳನ, ತನ್ನ ತಲೆಯ ಮೇಲೆ ದೂರದಿಂದ ಮಡಕೆಯಲ್ಲಿ ನೀರನ್ನು ಹೊತ್ತುಕೊಂಡು ಬಂದು ಒಂದು ತೋಟವನ್ನು ನಿರ್ಮಾಣ ಮಾಡಿದ ವಿಷಯವೆಲ್ಲವನ್ನು ಸಂಪೂರ್ಣವಾಗಿ 5ನೆಯ ಅಧ್ಯಾಯದಲ್ಲಿ ನಿರೂಪಿಸಲಾಗಿದೆ. ರಾಮನವಮಿಯಂತಹ ಮಹಾನ್ ಉತ್ಸವದಲ್ಲಿ ಬಾಳ ಭುವಾನು ಕೀರ್ತನಕಾರನಾದುದು ಮತ್ತು ಮಸೀದಿ ಮಾಯೆಯ ಜೀರ್ಣೋದ್ಧಾರದ ಕಥನವು ಸವಿಸ್ತಾರವಾಗಿ ವರ್ಣಿಸಲ್ಪಟ್ಟಿದೆ. ಮುಂದಿನದು ಬಾಬಾರವರ ಸಮಾಧಿ, ಖಂಡಯೋಗ, ಧೋತಿ, ಪೋತಿ ಇತ್ಯಾದಿ ಪ್ರಯೋಗಗಳ ಬಗ್ಗೆ ವಿವರಿಸಿದೆ. ಬಾಬಾರವರು ಹಿಂದುವೋ ಅಥವಾ ಮುಸ್ಲಿಮರೋ ಎಂಬುದರ ಬಗ್ಗೆ ಮತ್ತು ಸಂತರ ಅದ್ಭುತವಾದ ಅಂತರಾತ್ಮದ ಸ್ಥಿತಿಯ ಬಗ್ಗೆ ತಿಳಿಸುತ್ತದೆ. ಬಾಬಾರವರ ವೇಷಭೂಷಣ, ವರ್ತನೆ, ಔಷಧಿಗಳನ್ನು ನೀಡುವುದು, ಚಿಲುಮೆಯನ್ನು ಸೇದುವುದು, ಅವರ ಜಾತಿ, ಧ್ವನಿ, ದೀಪಗಳು, ಅವರ ಅನಾರೋಗ್ಯ ಮತ್ತು ಅವರ ಸೇವೆ ಇವುಗಳೆಲ್ಲದರ ನೋಟವು ಅಗಮ್ಯವಾಗಿದ್ದವು. ಭಾಗೋಜಿ ಶಿಂದೆಯ ಕುಷ್ಠರೋಗ, ಕಪರ್ಡೆಯ ಮಗನಿಗೆ ಉಂಟಾದ ಗ್ರಂಥಿ ಜ್ವರ ಅಂದರೆ ಪ್ಲೇಗ್ಗೆ ಔಷಧಿ ಮತ್ತು ನಾನಾ ಸಾಹೀಬ್ ಚಂದೋರ್ಕರನ ಪಂಡರಿಯ ದರ್ಶನದ ಆಕಾಂಕ್ಷೆ ಇವೆಲ್ಲವನ್ನು ಪಂಡಿತೋತ್ತಮನಾದ ಕವಿ ಹೇಮಾದ ಪಂತನು ಅತ್ಯುತ್ತಮವಾಗಿ ವರ್ಣಿಸಿದ್ದಾನೆ. ಮಾನವ ಜನ್ಮದ ಅಪೂರ್ವ ಮಹಿಮೆ, ಸಾಯಿಯ ಭಿಕ್ಷಾವೃತ್ತಿಯ ವರ್ಣನೆ, ಬಾಯಿಯ ಸಂತ ಸೇವೆ ಮತ್ತು ಬಾಬಾರವರಿಗೆ ಸ್ವತಃ ಕೈಗಳಿಂದಲೇ ಭೋಜನವನ್ನು ಮಾಡಿಸುವುದು, ಬಾಬಾರವರು ತಾತ್ಯ ಪಾಟೀಲ
ಕೋತೆ ಮತ್ತು ಮಾಳಸಾಪತಿ ಮೂವರು ರಾತ್ರಿ ವೇಳೆ ಮಸೀದಿಯಲ್ಲಿ ಮಲಗುತ್ತಿದ್ದುದು ಮತ್ತು ಇವರಿಬ್ಬರ ಮೇಲೆ ಸರಿಸಮಾನವಾದ ಪ್ರೀತಿಯನ್ನು ಬಾಬಾರವರು ತೋರಿಸುತ್ತಿದ್ದುದು ಅಲ್ಲದೆ ಶಾಂತಿ ಮತ್ತು ಜ್ಞಾನದಿಂದ ತುಂಬಿದ ಬಾಬಾರವರ ಮತ್ತು ರಾಹತ ಹಳ್ಳಿಯ ಕುಶಾಲ ಚಂದನ ಮಧ್ಯೆ ಇದ್ದ ಪರಸ್ಪರ ಪ್ರೇಮ ಸಂಬಂಧವು 8ನೆಯ ಅಧ್ಯಾಯದಲ್ಲಿ ಸಂತೋಷಕರವಾಗಿ ನಿರೂಪಿಸಲ್ಪಟ್ಟಿದೆ. ಭಕ್ತ ಶ್ರೇಷ್ಠರಾದ ತಾತ್ಯ ಸಾಹೇಬ ನೂಲ್ಕರ್ ಮತ್ತು ತಾತ್ಯ ಪಾಟೀಲ ಮತ್ತು ಒಬ್ಬ ಆಂಗ್ಲ ಗೃಹಸ್ಥನು ಇವರೆಲ್ಲರೂ ಬಾಬಾರವರ ಆಜ್ಞೆ ಪಾಲಿಸದಿದ್ದುದಕ್ಕೆ ಯಾವ ರೀತಿ ಘೋರ ಪ್ರಾಯಶ್ಚಿತ್ತವಾಯಿತು, ಯಾವ ರೀತಿ ಬಾಬಾರವರು ಭಿಕ್ಷಾನ್ನವನ್ನು ಸೇವಿಸುವ ಮೊದಲು ಪಂಚಮಹಾಯಜ್ಞಗಳನ್ನು ಮಾಡುತ್ತಿದ್ದರು, ಯಾವ ರೀತಿ ಬಾಬಾರವರು ಭಿಕ್ಷಾಟನೆ ಮಾಡಲು ಅಧಿಕಾರ ಸಂಪನ್ನರಾಗಿದ್ದರು, ಇವೆಲ್ಲವನ್ನು ಚತುರತೆಯಿಂದ ವರ್ಣಿಸಲಾಗಿದೆ. ಮತ್ತು ಯಾವ ರೀತಿ ಕಟ್ಟ ಪ್ರಾರ್ಥನಾ ಸಮಾಜವಾದಿಯಾಗಿದ್ದ ಹೆಸರಾಂತ ಬಾಬಾ ಸಾಹೇಬ ತರ್ಕಡನು ಅತ್ಯಂತ ನಿಷ್ಠಾವಂತ ಸಾಯಿ ಭಕ್ತನಾದನು ಎಂಬ ಉತ್ಕೃಷ್ಟ ಕಥೆಯನ್ನು 9ನೆಯ ಅಧ್ಯಾಯದಲ್ಲಿ ಕೊಟ್ಟಿದೆ. ಯೋಗೇಶ್ವರರಾದ ಬಾಬಾರವರ ಹಾಸಿಗೆಯು ಒಂದು ಉದ್ದವಾದ ಮಣೆ 4 ಕೈ ಅಳತೆ ಉದ್ದವಾಗಿದ್ದು, ಒಂದು ಗೇಣು ಅಂದರೆ ಕೇವಲ 9 ಅಂಗುಲ ಅಗಲವಾಗಿದ್ದು ಮೇಲ್ಛಾವಣಿಯಿಂದ ನೇತಾಡುತ್ತಲಿತ್ತು. ಬಾಬಾರವರು ಶಿರಡಿಗೆ ಮೊದಲು ಬಂದಾಗಿನ ವಿವರ, ಇಲ್ಲಿ ಎಷ್ಟು ವರ್ಷಗಳಿಂದ ವಾಸ್ತವ್ಯ ಹೂಡಿದ್ದರು ಮತ್ತು ಯಾವಾಗ ಅವರು ಈ ಭೌತಿಕ ದೇಹವನ್ನು ತ್ಯಜಿಸಿದರು ಎಂಬುದೆಲ್ಲವನ್ನು ಹೃದಯಂಗಮವಾಗಿ ನಿರೂಪಿಸಲಾಗಿದೆ. ಅಂತರಂಗದಲ್ಲಿ ಶಾಂತರಾಗಿ ಆಶಾರಹಿತ ಸ್ಥಿತಿಯಲ್ಲಿದ್ದರು. ಹೊರನೋಟಕ್ಕೆ ಕಠೋರ ಪ್ರವೃತ್ತಿಯನ್ನು ತೋರಿಸುತ್ತಾ ನಿತ್ಯವೂ ಚಿತ್ತದಲ್ಲಿ ಲೋಕದ ಜನರನ್ನು ಒಟ್ಟಾಗಿ ಒಂದು ನಿಶ್ಚಿತ ಮಾರ್ಗದಲ್ಲಿ ನಡೆಸುವುದೇ ಗುರುರಾಯರ ತಪ್ಪದ ರೀತಿಯಾಗಿತ್ತು. ವೇದಶಾಸ್ತ್ರಗಳನ್ನು ಮತ್ತು ಧರ್ಮ ಲಕ್ಷಣಗಳನ್ನು, ಪರಮಾರ್ಥ ಮತ್ತು ವ್ಯವಹಾರದ ಶಿಕ್ಷಣ ಮತ್ತು ಭಕ್ತರ ಹಾಗೂ ಭಕ್ತರಲ್ಲದವರ ಚಿತ್ತವನ್ನು ಪರೀಕ್ಷಿಸುವುದು, ಇವೆಲ್ಲವೂ ಸದ್ಗುರುವಿನ ಪ್ರಚಂಡ ಜಾಣ್ಮೆಯಾಗಿತ್ತು. ಬಾಬಾರವರ ನಿತ್ಯ ಆಸನ, ಬಾಬಾರವರ ಜ್ಞಾನ, ಬಾಬಾರವರ ಧ್ಯಾನ ಮತ್ತು ಬಾಬಾರವರ ಸ್ಥಾನ, ಅವರ ಸಾಮರ್ಥ್ಯ ಹಾಗೂ ಅವರ ಮಹಿಮೆ, ಇವುಗಳ ಸಂಪೂರ್ಣ ವರ್ಣನೆಯು 10ನೆಯ ಅಧ್ಯಾಯದಲ್ಲಿ ಬಂದಿದೆ. ಬಾಬಾರವರು ಸದಾ ಸಚ್ಚಿದಾನಂದ ಸ್ವರೂಪದ ಸ್ಥಿತಿಯಲ್ಲಿಯೇ ಇರುವುದು ಎಲ್ಲೆಡೆಯಲ್ಲಿಯೂ ಪ್ರಖ್ಯಾತಿ ಹೊಂದಿತ್ತು. ಡಾಕ್ಟರ್ ಪಂಡಿತನ ಪ್ರೀತಿಯ ಭಕ್ತಿ ಮತ್ತು ಸಿದ್ಧಿ ಪಾಲ್ಕೆಯ ವರ್ತನೆ ಎಲ್ಲವೂ ವರ್ಣಿಸಲ್ಪಟ್ಟಿದೆ. ಮೋಡಗಳ ಮೇಲಿನ ಅವರ ಅಧಿಕಾರ, ಬೆಂಕಿಯ ಮೇಲಿನ ಅವರ ವಿಲಕ್ಷಣ ಶಕ್ತಿ ಮತ್ತು ಬಿರುಗಾಳಿಯಿಂದ ಅವರು ರಕ್ಷಣೆ ಮಾಡಿದ ವಿಷಯಗಳು 11ನೆಯ ಅಧ್ಯಾಯದಲ್ಲಿ ರಸವತ್ತಾಗಿ ವರ್ಣಿಸಲ್ಪಟ್ಟಿವೆ. ಕಾಕಾ ಮಹಾಜನಿ ಧುಮಾಲ ಅಂದರೆ ನಾಸಿಕದ ವಕೀಲನಾಗಿದ್ದವನು, ನಾನಾ ಸಾಹೇಬ ನಿಮೋಣ್ಕರ್ ಒಬ್ಬ ಮಾಮಲೆದಾರ ಮತ್ತು ಒಬ್ಬ ವೈದ್ಯ, ಇವರ ಬಗೆಗಿನ ಭಿನ್ನ ಭಿನ್ನ ಪ್ರಕಾರದ ಪ್ರಸಂಗಗಳು ಮಧುರ ವಾಣಿಯಲ್ಲಿ ವರ್ಣಿಸಲ್ಪಟ್ಟಿವೆ. ಮತ್ತು ನಾಸಿಕ್ನ ಅಗ್ನಿಹೋತ್ರಿಯಾಗಿ ಸಂಶಯ ಭರಿತನಾದ ಮತ್ತು ಸಂತ ಗೋಲಾಪ ರಾಮನ ಅನುಯಾಯಿಯಾದ ಮುಳೆಗೆ ನೀಡಿದ ವಿಶಿಷ್ಟವಾದ ಸಾಯಿ ದರ್ಶನದ ಬಗ್ಗೆ 12ನೆಯ ಅಧ್ಯಾಯದಲ್ಲಿ ನಿರೂಪಣೆಗಿದೆ. ಬಾಳಾಶಿಂಪಿಯ ಮಲೇರಿಯಾ ಜ್ವರವನ್ನು ಕಪ್ಪು ನಾಯಿಗೆ ಮೊಸರನ್ನವನ್ನು ತಿನ್ನಿಸಿ ಗುಣಪಡಿಸಿದುದು, ಬಾಪು ಸಾಹೇಬ ಅಂದರೆ ಬೂಟಿಯ ಮಹಾಮಾರಿ ಕಾಲರಾ ರೋಗವನ್ನು ಆಕ್ರೋಟ್ ಮತ್ತು ಪಿಸ್ತಗಳನ್ನು ತಿನ್ನಿಸಿ ಉಪಶಮನಗೊಳಿಸಿದುದು, ಆಳಂದಿಯ ಸ್ವಾಮಿಯು ಕಿವಿಯ ರೋಗದಿಂದ ನರಳುತ್ತಿದ್ದು ಅದನ್ನು ಕೇವಲ ಆಶೀರ್ವಚನಗಳಿಂದ ಗುಣಪಡಿಸಿದುದು, ಕಾಕಾ ಮಹಾಜನಿಯ ಭೇದಿಯನ್ನು ಕಡಲೆಕಾಯಿ ಬೀಜ ನೀಡಿ ಗುಣಪಡಿಸಿದುದು, ಹರಿದಾದ ಭಕ್ತನಾದ ದತ್ತೋಪಂತ ತೀವ್ರವಾದ ಹೊಟ್ಟೆ ನೋವಿನಿಂದ ನರಳುತ್ತಿರಲು ಸಮಸ್ತ ಜನರು ನೋಡುತ್ತಿರಲು ಅವರೆದುರಿಗೆ ಆಶೀರ್ವಚನಗಳಿಂದಲೇ ಅವನನ್ನು ಗುಣಪಡಿಸಿದುದು, ಮತ್ತೊಬ್ಬ ಭೀಮಾಜಿ ಪಾಟೀಲನಿಗೆ ತೀವ್ರವಾದ ಕಫ ಕ್ಷಯವು ಇದ್ದು ಉದಿಯ ಲೇಪನದಿಂದ ಅವನು ಗುಣ ಹೊಂದಿದುದು, ಇವೆಲ್ಲವನ್ನು 13ನೇಯದರಲ್ಲಿ ವಿವರಿಸಲಾಗಿದೆ. ನಾಂದೇಡಿನ ಪಾರಸಿ ಸೇಠ್ ರತನ್ಜಿಯು ಹೆಸರಾಂತ ವ್ಯಾಪಾರಿಯು ಪುತ್ರ ಸಂತಾನವಿಲ್ಲದೆ ಅತ್ಯಂತ ಖಿನ್ನ ಮನದವನಾಗಿದ್ದನು. ಅವನಿಗೆ ಪುತ್ರ ಸಂತಾನವನ್ನು ದಯಪಾಲಿಸಲು ಅವನ ಹರ್ಷವು ಮುಗಿಲಿಗೇರಿತು. ನಾಂದೇಡ್ ಪಟ್ಟಣದ ಸಂತ ಮೌಳಿ ಸಾಹೇಬನು ಕೂಲಿ ಕೆಲಸ ಮಾಡುತ್ತಿದ್ದು ಗುರುತು ಮರೆಸಿಕೊಂಡು ಇದ್ದವನು ಸಾಯಿಯಿಂದ ಬಂದಂತಹ ಸಂಕೇತದಿಂದ ಎಲ್ಲರಿಗೂ ಪರಿಚಿತನಾದನು. 14ನೆಯ ಅಧ್ಯಾಯದಲ್ಲಿ ಅದೊಂದು ಅದ್ಭುತ ಚರಿತ್ರೆ.
ನಾರದೀಯ ಕೀರ್ತನ ಪದ್ಧತಿಯನ್ನು ಬಾಬಾರವರು ದಾಸಗಣುವಿಗೆ ಹೇಳಿದ್ದರು. ಚೋಳ್ಕರನಿಗೆ ತುಂಬಾ ಸಕ್ಕರೆ ಹಾಕಿದ ಚಹಾವನ್ನು ಕೊಟ್ಟು ಅವನ ವ್ರತಕ್ಕೆ ಪ್ರತಿಫಲ ನೀಡಿದರು. ಔರಂಗಾಬಾದ್ನಿಂದ ಒಂದು ಹಲ್ಲಿಯು ಬಂದು ಮಸೀದಿಯಲ್ಲಿ ಮತ್ತೊಂದನ್ನು ಭೇಟಿ ಮಾಡಿದ್ದು ಮತ್ತು ಅವುಗಳ ಚರಚರಗುಟ್ಟುವ ಮಾತುಗಳ ಕಥೆಯನ್ನು 15ನೆಯ ಅಧ್ಯಾಯದಲ್ಲಿ ನಿರೂಪಿಸಲಾಗಿದೆ. ಸಂತತಿ ಸಂಪತ್ತಿಗಳಿಂದ ಸಂಪನ್ನನಾದ ಒಬ್ಬ ಗೃಹಸ್ಥನು ಸಾಯಿಯವರ ಯಶೋದುಂದುಭಿಯನ್ನು ಕೇಳಿ ಶಿರಡಿಗೆ ಬ್ರಹ್ಮಜ್ಞಾನ ಪ್ರಾಪ್ತಿಗೆಂದು ಬಂದನು. ಬ್ರಹ್ಮ ಪ್ರಾಪ್ತಿಯನ್ನು ಇಚ್ಛಿಸುವವನು ಸಂಸಾರದಲ್ಲಿ ವಿರಕ್ತಿಯನ್ನು ಹೊಂದಿರಬೇಕು. ಪ್ರಪ್ರಥಮವಾಗಿ ಧನಾಸಕ್ತಿಯನ್ನು ಚಿತ್ತದಿಂದ ದೂರ ಮಾಡಬೇಕು. ಆದರೆ ಅವನು ಬಾಬಾರವರಿಗೆ ಕೇವಲ 5 ರೂಪಾಯಿಗಳನ್ನು, ಅದು ಸ್ವಲ್ಪ ಸಮಯಕ್ಕಾಗಿ ಸಾಲ ಕೊಡಲಾರದೆ ಹೋದನು. ಅವನು ಬಟ್ಟೆಯಲ್ಲಿ ಅತಿ ದೊಡ್ಡ ಹಣದ ಗಂಟು ಇದ್ದರೂ ಕೊಡದವನು ಬ್ರಹ್ಮನನ್ನು ಪಡೆಯಲು ಹೇಗೆ ಸಾಧ್ಯ? ಸಾಯಿಯು ಬೋನಾಶೆ ಸಾಯಿಯವರು ಹೇಳುತ್ತಿದ್ದ ಮಾತಿನ ಶೈಲಿಯು ಅತಿ ಸುಂದರವಾಗಿದ್ದು ಹೇಮಾದನ ಮಾತುಗಳು ಹಾಲು ಸಕ್ಕರೆ ಬೆರೆತ ಪ್ರಸಾದದಂತೆ ಇತ್ತು. ಇಂತಹ ಮನೋಹರವಾದ ಕಥೆಯು ಅಧ್ಯಾಯ 16ನೆಯದರಲ್ಲಿದೆ. ಹಿಂದಿನ ಕಥೆಯ ಮುಂದುವರಿಯುವಿಕೆ, ಬ್ರಹ್ಮಜ್ಞಾನದ ವಿಸ್ತಾರವಾದ ಕಥನ, ಧನಲೋಭದ ಪೂರ್ಣ ನಾಶ, ಇವುಗಳ ಮಧುರ ವರ್ಣನೆಯು ಅಧ್ಯಾಯ 17ನೆಯದರಲ್ಲಿದೆ. ಗುರುಚರಿತೆಯ ಬಗೆಗಿನ ಸಾಠೆಯ ಕಥೆ, ರಾಧಾಬಾಯಿಯ ಉಪದೇಶದ ಕಥೆ ಮತ್ತು ಹೇಮಾದನಿಗೆ ಅನುಗ್ರಹ, ಇವೆಲ್ಲವೂ 18ನೆಯ ಅಧ್ಯಾಯದಲ್ಲಿ ಕುಶಲತೆಯಿಂದ ತಿಳಿಸಲಾಗಿದೆ. ಈ ಅನುಗ್ರಹದ ವಿಸ್ತಾರವಾದ ಕಥನ, ಶ್ರೀ ಸಾಯಿಯ ಬೋಧನೆಗಳ ಗಹನವಾದ ಅರ್ಥ, ಈ ವಿಚಾರಗಳನ್ನು ಅಧ್ಯಾಯ 19ನೆಯದರಲ್ಲಿ ಕೊಟ್ಟಿದೆ. ದಾಸಗಣವು ಈಶಾವಾಸ್ಯ ಭಾವಾರ್ಥ ಬೋಧಿನಿ, ಅಂದರೆ ಈಶಾವಾಸ್ಯ ಉಪನಿಷತ್ತಿನ ಭಾವಾರ್ಥವನ್ನು ಪ್ರಾರಂಭಿಸಿದ್ದನು. ಆ ವಿಷಯದಲ್ಲಿ ಅವನಿಗೆ ಅನೇಕ ಶಂಕೆಗಳು ಉತ್ಪನ್ನವಾಗಿದ್ದವು. ಅವನು ಬಾಬಾರವರಲ್ಲಿ ಪ್ರಶ್ನಿಸಿದನು. ಬಾಬಾ ಹೇಳುತ್ತಾರೆ, ಕಾಕಾ ಸಾಹೇಬ ದೀಕ್ಷಿತನ ಮನೆ ಕೆಲಸದವಳು ಅದನ್ನು ನಿವಾರಿಸುತ್ತಾಳೆ. ಸದ್ಗುರುವಿನ ಮಹಿಮೆಯು ಅಸಾಧಾರಣ. ಅದರ ಬಗೆಗಿನ ಮನೋರಂಜಕವಾದ ನಿರೂಪಣೆಯು 20ನೆಯದರಲ್ಲಿದೆ. ಒಬ್ಬ ಸದ್ಗುಣಿಯಾದ ಪ್ರಾಂತಾಧಿಕಾರಿ, ಮತ್ತೊಬ್ಬ ವಿದ್ವಾಂಸ ಪಾಟಣಕರ, 3ನೆಯವನು ಒಬ್ಬ ಪ್ರತಿಭಾವಂತ ವಕೀಲ. ಈ ಮೂವರು ಅನುಗ್ರಹೀತರಾದುದು 21ರಲ್ಲಿ ಪ್ರಸ್ತಾಪಿತವಾಗಿದೆ. ಮಸೀದಿ ಮಾಯೆಯು ಸಂಸಾರ ಸಾಗರವನ್ನು ದಾಟಲು ಸಹಾಯ ಮಾಡುತ್ತಾಳೆ. ಅದು ದ್ವಾರಾವತಿ ದ್ವಾರಕೆಯಲ್ಲದೆ ಬೇರೆ ಅಲ್ಲ. ಬಾಬಾ ಇದನ್ನು ಸಕಲ ಲೋಕಕ್ಕೆ ತಿಳಿಸುತ್ತಿದ್ದರು. ಆದರೆ ಯಾರೊಬ್ಬರೂ ಅದರ ಅಂತರಾರ್ಥವನ್ನು ತಿಳಿದುಕೊಳ್ಳಲಿಲ್ಲ. ಮಸೀದಿ ಮಾಯೆಯ ಗುಣಗಾನ ಮಾಡುತ್ತಿದ್ದುದು ಮಿರೀಕರ, ಅಂದರೆ ಕೋಪರಗಾಂವ್ನ ಮಾಮಲೆದಾರ ಬಾಳಾಸಾಹೇಬ್ ಮಿರೀಕರ ಮತ್ತು ಬುಟಿಯವರು ಹೇಗೆ ಹಾವಿನ ಕಡಿತದಿಂದ ರಕ್ಷಿಸಲ್ಪಟ್ಟರು, ಅಮೀರನ ವಾತರೋಗವು ಹೇಗೆ ಗುಣವಾಯಿತು ಮತ್ತು ಅವನು ಹಾವಿನ ಭಯದಿಂದ ರಕ್ಷಿಸಲ್ಪಟ್ಟನು. ಹೇಮಾದನು ಚೇಳಿನ ಕಡಿತದ ಸಂಕಟದಿಂದ ರಕ್ಷಿಸಲ್ಪಟ್ಟನು ಮತ್ತು ಇತರರು ಸರ್ಪದ ಕಡಿತದ ಸಂಕಟ ಮತ್ತು ಅಕಾಲ ಮೃತ್ಯುವಿನಂತಹ ದುರ್ಘಟನೆಗಳಿಂದ ನಿವಾರಿಸಲ್ಪಟ್ಟರು. ಈ ಪ್ರಸಂಗಗಳೆಲ್ಲವೂ 22ನೆಯದರಲ್ಲಿ ಪ್ರಕಟಗೊಂಡಿದೆ. ಯೋಗಾಭ್ಯಾಸಿಯ ಶಂಕೆಗಳನ್ನು ಯಾವ ರೀತಿ ದೂರ ಮಾಡಲಾಯಿತು, ಶಿರಡಿಯ ಮಾಧವರಾವ ದೇಶಪಾಂಡೆಯು ಸರ್ಪದ ಕಡಿತದಿಂದ ಹೇಗೆ ಗುಣಪಡಿಸಲ್ಪಟ್ಟನು, ಧುನಿ, ಕಟ್ಟಿಗೆ, ಮೇಕೆಯ ಬಲಿ, ಇವೆಲ್ಲವನ್ನು ಅತ್ಯಂತ ರಮ್ಯವಾಗಿ ವರ್ಣಿಸಲಾಗಿದೆ. ಬಡೇ ಬಾಬಾನ ಗೌರವ ಹಾಗೂ ವೈಭವ, ಗುರುವಿನ ಆಜ್ಞೆಯಲ್ಲಿ ಅವನಿಗಿದ್ದ ನಿಷ್ಠೆಯ ಅಭಾವ, ಅವನಿಗೆ ಕೊಟ್ಟಿದ್ದಕ್ಕಿಂತಲೂ ಹೆಚ್ಚು ಆಸೆ ಪಡುವುದು ಮತ್ತು ಅವನ ಅತೃಪ್ತ ಸ್ವಭಾವ. ಕಾಕಾ ಸಾಹೇಬ ದೀಕ್ಷಿತ ಭಕ್ತರಲ್ಲಿ ಶ್ರೇಷ್ಠನಾದವನು, ಗುರುವಿನ ಆಜ್ಞೆಯಲ್ಲಿ ಪರಮೈಕನಿಷ್ಠನಾದವನು. ಅವನ ಜೊತೆಯಲ್ಲಿ ಸದ್ಗುರುವು ಯಾವ ರೀತಿ ವಿಶಿಷ್ಟವಾದ ಲೀಲೆಗಳನ್ನು ನಡೆಸುತ್ತಿದ್ದರು, ಇವೆಲ್ಲವನ್ನು ಉತ್ಕೃಷ್ಟವಾಗಿ 23ನೆಯದರಲ್ಲಿ ವಿವರಿಸಲಾಗಿದೆ. ಪುಟಾಣಿಗಳ, ಅಂದರೆ ಹುರಿಗಡಲೆಗಳ ನಿಮಿತ್ತ ಮಾಡಿಕೊಂಡು ಹೇಮಾದ ಪಂತನಿಗೆ ಒಂದು ಪಾಠವನ್ನು ಕಲಿಸಿದರು. ಸದ್ಗುರುವಿನ ಸ್ಮರಣೆ ಮಾಡದೆ ಯಾವುದೇ ವಿಷಯ ವಾಸನೆಗಳನ್ನು ಅನುಭವಿಸಲು ಸಾಧ್ಯವಿಲ್ಲ. ಸಾಯಿಯು ಅಣ್ಣ ಬಾಬರೆ ಮತ್ತು ಮೌಶಿಬಾಯಿ ಇಬ್ಬರ ಮಧ್ಯೆ ಕಲಹವನ್ನು ಉಂಟು ಮಾಡಿದರು. ಈ ರೀತಿಯ ವಿನೋದ ಕಲಹವನ್ನು ಕವಿವರ್ಯನು 24ನೆಯದರಲ್ಲಿ ಹಾಡಿದನು. ಅಹಮದ್ ನಗರದ ನಿವಾಸಿಯಾದ ದಾಮು ಅಣ್ಣ ಕಾಸಾರ ಎಂಬ ಭಕ್ತನು ಹತ್ತಿ ಮತ್ತು ಅಕ್ಕಿಯ ಒಂದು ದೊಡ್ಡ ವ್ಯಾಪಾರ ಮಾಡಬೇಕೆಂದು ಇಚ್ಛಿಸಿದನು. ಉದ್ಯಮದಲ್ಲಿ ಹಾನಿಯುಂಟಾಗುವುದು ಸತ್ಯ. ಮಾವಿನ ಹಣ್ಣುಗಳನ್ನು ತಿಂದಲ್ಲಿ ಪುತ್ರ ಸಂತಾನವಾಗುತ್ತದೆಂದು
ಜ್ಞಾನ ಸೂರ್ಯರಾದ ಸಾಯಿಯು ಹೇಳುತ್ತಿದ್ದರು. ಇವೆಲ್ಲವನ್ನು 25ರಲ್ಲಿ ವಿವರಿಸಲಾಗಿದೆ. ಪಂತ ಎಂಬ ಹೆಸರಿನ ಒಬ್ಬ ಭಕ್ತನು ಸಾಯಿಬಾಬಾ ಸಂತರ ಅನುಯಾಯಿಯಾಗಿದ್ದವನಿಗೆ ತತ್ಕ್ಷಣವೇ ಒಂದು ಸೂಚನೆಯನ್ನು ಕೊಡಲಾಗಿ ಅದರಿಂದ ಪಂತನು ಅತ್ಯಂತ ಹರ್ಷಗೊಂಡನು. ಹರಿಶ್ಚಂದ್ರ ಪಿತಳೆ ಎಂಬ ಭಕ್ತನ ಮಗ ಅಪಸ್ಮಾರದಿಂದ ನರಳುತ್ತಿದ್ದವನು. ಕೇವಲ ಒಂದು ಕೃಪಾದೃಷ್ಟಿಯಿಂದಲೇ ಆ ರೋಗದಿಂದ ಮುಕ್ತನಾದನು. ಪಿತಳೆ ಎಂಬ ಭಕ್ತನಿಗೆ 3 ರೂಪಾಯಿಗಳನ್ನು ಕೊಟ್ಟು ಹಿಂದೆಯೇ 2 ರೂಪಾಯಿಗಳನ್ನು ಕೊಟ್ಟಿದ್ದಾಗಿದೆ ಎಂದು ತಿಳಿಸಲಾಗಿತು. ಬಾಬಾರವರು ಅವುಗಳನ್ನು ಪೂಜಿಸಲು ತಿಳಿಸಿದರು. ಇಂತಹ ಮನಮೋಹಕ ಕಥನವನ್ನು 26ನೇಯದರಲ್ಲಿ ತಿಳಿಸಿದೆ. ಕಾಕಾ ಮಹಾಜನಿಯು ಭಾಗವತ ಪೋಥಿ ಅಂದರೆ ಗ್ರಂಥವನ್ನು ಭಗವಾನರ ಕೈಯಲ್ಲಿಟ್ಟು ಪ್ರಸಾದವಾಗಿ ತಿರುಗಿ ಸ್ವೀಕರಿಸಬೇಕೆಂದಿದ್ದಾಗ ಭಗವಾನರು ಅಂದರೆ ಬಾಬಾರವರು ಅದನ್ನು ಮಾಧವರಾವ್ ದೇಶಪಾಂಡೆ ಶಿರಡೀಕರನಿಗೆ ಕೊಟ್ಟರು. ವಿಷ್ಣು ಸಹಸ್ರನಾಮ ಪೋಥಿಯು ರಾಮದಾಸಿಯ ಸಂಗ್ರಹದಲ್ಲಿತ್ತು. ಬಾಬಾರವರು ಅದನ್ನು ಅಲ್ಲಿಂದ ಅವನಿಗೆ ತಿಳಿಯದಂತೆ ತೆಗೆದುಕೊಂಡು ಅದನ್ನು ಸಹ ಮಾಧವರಾವನಿಗೆ ಕೊಟ್ಟರು. ಈ ರೀತಿ ದಯಾಘನ ಸಾಯಿಯು ಶ್ಯಾಮರಾವನಿಗೆ ಅಂದರೆ ಮಾಧವರಾವನಿಗೆ ವಿಷ್ಣು ಸಹಸ್ರನಾಮ ಪೋಥಿಯನ್ನು ಕೊಟ್ಟು ಅನುಗ್ರಹಿಸಿದರು ಎಂಬ ಕಥೆಯ ನಿರೂಪಣೆಯು 27ನೇಯದರಲ್ಲಿ ಕೊಟ್ಟಿದೆ. ಭಕ್ತನಾದ ಲಖಮೀಚಂದ ಮುನಿಷಿ, ಚಿಡಿಬಾಯಿ ಬರಹಾಂಪುರದವಳು ಮತ್ತು ಮಹಾಪುಣ್ಯವಂತ ಮೇಘ ಎಂಬ ಬ್ರಾಹ್ಮಣ ಇವರೆಲ್ಲರೂ ಬಾಬಾರವರ ಚರಣಗಳಿಗೆ ಬಂದರು. ಅವರೆಲ್ಲರಿಗೂ ಸ್ವಪ್ನ ದೃಷ್ಟಾಂತವನ್ನು ನೀಡಿ ಅವರಿಗೆ ಎಚ್ಚರದ ಸ್ಥಿತಿಯಲ್ಲಿ ಅನುಭವಗಳನ್ನು ನೀಡಿದರು. ಸದ್ಗುರು ಮಾವುಲಿಯ ಈ ಅದ್ಭುತ ಕಾರ್ಯಗಳು ಅಗಮ್ಯವಾದವು. ಇವೆಲ್ಲವನ್ನು 28ನೆಯ ಅಧ್ಯಾಯದಲ್ಲಿ ಪ್ರೇಮದಿಂದ ತಿಳಿಸಲಾಗಿದೆ. ಮದ್ರಾಸಿನಿಂದ ಒಂದು ಭಜನ ಮಂಡಳಿಯು ಬೋಳಾ ಶಂಕರರಾದ ಬಾಬಾರವರ ದಾನ ಮತ್ತು ಔದಾರ್ಯ ತೋರುವ ಪರಿಯನ್ನು ಪ್ರತ್ಯಕ್ಷವಾಗಿ ನೋಡಲು ಶಿರಡಿಗೆ ಬಂದರು. ರಘುನಾಥ ತೆಂಡೂಲ್ಕರನ ಮಗನು ಪರೀಕ್ಷೆಗೆ ಕುಳಿತ ರೀತಿ ಮತ್ತು ಅವನ ನಿವೃತ್ತಿ ವೇತನದ ಬಗೆಗಿನ ಸಂಕಟವು ದೂರವಾದ ರೀತಿ ಇವುಗಳು ಬಾಬಾರವರ ಮನೋಹರ ಲೀಲೆಗಳಾಗಿದ್ದವು. ಯಾವ ರೀತಿ ಸಾಯಿ ಚರಣಗಳಲ್ಲಿ ಪರಮ ಭಕ್ತಿಯನ್ನಿಟ್ಟಿದ್ದ ಡಾಕ್ಟರ್ ಕ್ಯಾಪ್ಟನ್ ಹಾಟಿಯು ಬೆಳಗಿನ ಜಾವದಲ್ಲಿ ದರ್ಶನದ ದೃಷ್ಟಾಂತ ಪಡೆದನು ಎಂಬುದು 29ನೇಯದರಲ್ಲಿ ವಿವರಿಸಲಾದ ಅತ್ಯಂತ ಮನೋಹರವಾದ ಚರಿತ್ರೆಯಾಗಿದೆ. ಸಪ್ತಶೃಂಗಿ ದೇವಿಯ ಉಪಾಸಕನಾದ ಕಾಕಾಜಿ ವೈದ್ಯ ಎಂಬ ವ್ಯಕ್ತಿಗೆ ದೇವಿಯು ಸ್ವಪ್ನ ದರ್ಶನ ಕೊಟ್ಟು ಸಂತರ ನಾಯಕರಾದ ಸಾಯಿಯ ದರ್ಶನ ಮಾಡಲು ಹೇಳಿದ್ದಳು. ಶ್ಯಾಮರಾವನು ಅದೇ ದೇವಿಯ ಹತ್ತಿರ ಒಂದು ಹರಕೆ ಮಾಡಿಕೊಂಡಿದ್ದು ಅದನ್ನು ಪೂರೈಸಲು ಶ್ಯಾಮನು 30 ವರ್ಷಗಳ ನಂತರ ವಾಣಿ ಎಂಬ ಆ ಗ್ರಾಮಕ್ಕೆ ಹೋದನು. ಮತ್ತು ರಾಹತಾದ ಕುಶಾಲಚಂದ ಸೇಠನು ಮತ್ತು ಪಂಜಾಬಿ ಬ್ರಾಹ್ಮಣನಾದ ರಾಮಲಾಲ ಇಬ್ಬರಿಗೂ ಸ್ವಪ್ನದಲ್ಲಿ ದರ್ಶನವಿತ್ತು. ಶಿರಡಿಗೆ ಹೊರಡು ಎಂದು ಸಾಯಿಯು ಹೇಳಿದ ವಿಷಯಗಳು 30ನೆಯ ಅಧ್ಯಾಯದಲ್ಲಿ ಹೇಳಿದೆ. ವಿಜಯಾನಂದ ಎಂಬ ಮದ್ರಾಸಿನ ಯತಿಯು ಮಾನಸ ಸರೋವರಕ್ಕೆಂದು ಹೊರಟಿದ್ದನು. ಶ್ರೀ ಹೃಷಿಕೇಶಿ ಸ್ವರೂಪರಾದ ಬಾಬಾರವರು ಅವನನ್ನು ತಮ್ಮ ಚರಣಗಳಲ್ಲಿ ಹಿಡಿದು ನಿಲ್ಲಿಸಿದರು. ಮತ್ತೊಬ್ಬ ಪ್ರಮುಖ ಭಕ್ತ ಮಾನಕರನು ಸಾಯಿ ಚರಣಗಳಲ್ಲಿನ ಮಧುವನ್ನು ಹೀರಲು ಬಂದಂತಹ ದುಂಬಿಯಂತೆ ಇರುವವನ ಉದ್ಧಾರ ಮತ್ತು ಕ್ರೂರವಾದ ನೋವಿನಿಂದ ನರಳುತ್ತಿದ್ದ ಹುಲಿಯ ಉದ್ಧಾರ ಇವುಗಳನ್ನು ಸುಂದರವಾಗಿ 31ನೆಯ ಅಧ್ಯಾಯದಲ್ಲಿ ವರ್ಣಿಸಲಾಗಿದೆ. 4 ಸಜ್ಜನ ಸಂತರು ದೇವರಿಗಾಗಿ ಕಾಡಿನಲ್ಲಿ ಅಲೆದಾಡುತ್ತಿರುವಾಗ ಅವರಲ್ಲಿ ಅಹಂಭಾವ ತ್ಯಜಿಸಿದ ಒಬ್ಬರಿಗೆ ಅಂದರೆ ಸ್ವತಃ ಬಾಬಾರವರಿಗೆ ಗುರುರಾಯರು ದರ್ಶನ ನೀಡಿದುದು. ಗೋಖಲೆ ಬಾಯಿಯು ಉಪವಾಸ ಮಾಡುತ್ತಿದ್ದ ಅಸಾಮಾನ್ಯ ಪ್ರಸಂಗ ಮತ್ತು ಸಾಯಿಯವರೇ ಹೇಳಿದ ಅದೇ ರೀತಿಯ ಮತ್ತೊಂದು ಕಥೆ ಇವುಗಳು 32ನೇಯದರಲ್ಲಿ ಹೇಮಾದರಿಂದ ಹಾಡಲ್ಪಟ್ಟಿವೆ. ನಾರಾಯಣ ಜಾನಿಯ ಸ್ನೇಹಿತನೊಬ್ಬನನ್ನು ಏಕಾಏಕಿ ಒಂದು ಚೇಳು ಕುಟುಕಿದ ಕಥೆ, ಮತ್ತೊಬ್ಬ ಭಕ್ತನ ಮಗಳು ತೀವ್ರವಾದ ಜ್ವರದಿಂದ ನರಳುತ್ತಿದ್ದು ಯಾವ ರೀತಿ ಚಾಂದೋರಕರನ ಮಗಳು ಪ್ರಸೂತಿ ವೇದನೆಯಿಂದ ಗಾಬರಿಗೊಂಡಿದ್ದು ಅಂತರಂಗದಲ್ಲೇ ಸ್ವತಃ ದುಃಖಿತಳಾಗಿದ್ದು ಪ್ರತಿಯೊಬ್ಬರೂ ಅತ್ಯಂತ ಚಿಂತಿತರಾಗಿಯೂ ದುಃಖಿತರಾಗಿಯೂ ಇದ್ದ ಪ್ರಸಂಗವು. ಕುಲಕರ್ಣಿ ಸಾಹೇಬ ಎಂಬ ಭಕ್ತ ಶ್ರೇಷ್ಠ ಭಜನಕಾರನಾದ ಬಾಳಾ ಭುವಾನು ನಿಜವಾಗಿಯೂ ಉದಿಯ ಗುಣಕಾರಿಯಾದ ಶಕ್ತಿಯನ್ನು ಅರಿತುದು. ಭಕ್ತನಾದ ಹರಿಭಾವು ಕರ್ಣೀಕ ಅತಿ ಶ್ರದ್ಧಾವಂತ ಹಾಗೂ ಭಾವುಕನಾದ ವ್ಯಕ್ತಿ. ಈತನ ದಕ್ಷಿಣೆಯ ಕಥೆಯು ಅತ್ಯಂತ ಮೋಹಕವಾಗಿಯೂ ಬೋಧಪ್ರದಾಯಕವಾಗಿಯೂ ಅಧ್ಯಾಯ 33ನೇಯದರಲ್ಲಿ ವರ್ಣಿಸಲ್ಪಟ್ಟಿದೆ. ಮಾಲೇಗಾವ್ನ ಒಬ್ಬ ವೈದ್ಯನು
ತನ್ನ ಸೋದರಳಿಯನ ಮೂಳೆಯ ವ್ರಣದಿಂದಾಗಿ ಬಹಳ ಜರ್ಜರಿತನಾಗಿದ್ದು ಮತ್ತು ಭಕ್ತ ಶ್ರೇಷ್ಠನಾದ ಡಾಕ್ಟರ್ ಪಿಳ್ಳೆಯು ನಾರುಹುಳುವಿನಿಂದಾಗಿ ದುರ್ಧರವಾಗಿ ಪೀಡಿತನಾಗಿದ್ದುದು. ಶಿರಡಿಯ ಬಾಪಾಜಿಯು ಅಂದರೆ ಶ್ಯಾಮನ ಸೋದರನು ತನ್ನ ಪತ್ನಿಯ ಗ್ರಂಥಿ ಜ್ವರದಿಂದಾಗಿ ಅಂದರೆ ಪ್ಲೇಗಿನಿಂದಾಗಿ ಜರ್ಜರಿತನಾಗಿದ್ದುದು ಮತ್ತು ಇರಾನಿಯ ಚಿಕ್ಕ ಹುಡುಗಿಯು ಅಪಸ್ಮಾರ ರೋಗದಿಂದ ತೀವ್ರವಾಗಿ ನರಳುತ್ತಿದ್ದುದು. ಹಾರ್ದಾದಿಂದ ಬಂದಿದ್ದ ಒಬ್ಬ ಗೃಹಸ್ಥನು ಮೂತ್ರಕೋಶದ ಕಲ್ಲುಗಳಿಂದಾಗಿ ಅತಿ ನೋವಿನಿಂದ ನರಳುತ್ತಿದ್ದುದು ಮತ್ತು ಮುಂಬಯಿಯ ಒಬ್ಬ ಕಾಯಸ್ಥ ಪ್ರಭು ಜಾತಿಗೆ ಸೇರಿದ ಮಹಿಳೆಯ ಪ್ರಸೂತಿ ರೋಗವು ಮೇಲೆ ಹೇಳಿದ ವ್ಯಾಧಿಗಳ ಸಂಕಟಗಳನ್ನು ಯಾವುದೇ ಸಮಯದ ಲೋಪವಿಲ್ಲದೆ ಕೇವಲ ಉದಿಯ ಲೇಪನ ಮಾತ್ರದಿಂದಲೇ ಸಂಪೂರ್ಣವಾಗಿ ಉಪಶಮನಗೊಳಿಸಿರುವುದು. ಇವುಗಳನ್ನು 34ನೆಯ ಅಧ್ಯಾಯದಲ್ಲಿ ರಸವತ್ತಾಗಿ ನಿರೂಪಿಸಲಾಗಿದೆ. ಮಹಾಜನಿಯ ಮಿತ್ರನೊಬ್ಬನು ಕೇವಲ ನಿರ್ಗುಣದಲ್ಲಿ ಪೂರ್ಣವಾಗಿ ಶ್ರದ್ಧೆಯಿಟ್ಟವನು ಒಂದೇ ಒಂದು ದರ್ಶನ ಮಾಡಿದ ಕೂಡಲೇ ಮೂರ್ತಿ ಪೂಜಕನಾದನು. ಗುರುವಿನ ಮಹತ್ವದಿಂದ ಬೀಜವುಳ್ಳ ದ್ರಾಕ್ಷಿಗಳನ್ನು ಕೂಡಲೇ ಬೀಜರಹಿತವಾದುದನ್ನಾಗಿ ಮಾಡಿ ಮುಂಬಯಿನ ಒಬ್ಬ ವಕೀಲ ಧರಂಸಿಂಗ್ ಜೇಠಾಬಾಯಿ ಠಕ್ಕರನಿಗೆ ಅವುಗಳನ್ನು ಕೊಡಲಾಯಿತು. ಬಾಂದ್ರಾದಿಂದ ಬಂದಿದ್ದ ಒಬ್ಬ ಕಾಯಸ್ಥನಿಗೆ ನಿದ್ರೆ ಸುಲಭವಾಗಿ ಬರದೆ ಅಸ್ವಸ್ಥನಾಗಿದ್ದನು. ಅವನು ಮತ್ತು ನೇವಾಸಾದ ಬಾಳಾ ಪಾಟೀಲ ಇಬ್ಬರು ಬುದಿಯ ಅನುಭವಗಳನ್ನು ಪಡೆದಿದ್ದುದು ಅಧ್ಯಾಯ 35ನೆಯದರಲ್ಲಿ ಕೊಟ್ಟಿದೆ. ಗೋವಾದಿಂದ ಬಂದಿದ್ದ ಇಬ್ಬರು ಗೃಹಸ್ಥರು ಭಿನ್ನ ಭಿನ್ನವಾದ ಹರಕೆಯನ್ನು ಹೊತ್ತಿದ್ದರು. ಒಬ್ಬನು ನೌಕರಿಯನ್ನು ಪಡೆಯಲು ಮತ್ತು ಇನ್ನೊಬ್ಬನು ಕಳ್ಳನನ್ನು ಹಿಡಿಯಲು. ಇಬ್ಬರು ತಮ್ಮ ಹರಕೆಗಳನ್ನು ಮರೆತಿದ್ದರು. ಆದರೆ ಸಾಯಿ ಸಮರ್ಥರು ಅವರಿಗೆ ನೆನಪಿಸಿಕೊಟ್ಟರು. ತ್ರಿಕಾಲಜ್ಞಾನಿಯಾದ ಸಕಲ ಬ್ರಹ್ಮಾಂಡದಲ್ಲಿ ವ್ಯಾಪಿಸಿರುವವನ ಕೀರ್ತಿಯನ್ನು ಯಾರು ತಾನೇ ವರ್ಣಿಸಲು ಸಾಧ್ಯ? ಔರಂಗಾಬಾದ್ನ ಸಖಾರಾಮನ ಪತ್ನಿಯು ಸಾಯಿ ಚರಣಗಳಲ್ಲಿ ಸಂತಾನ ಪ್ರಾಪ್ತಿಯ ವರಕ್ಕಾಗಿ ಧಾವಿಸಿದಳು. ಒಂದು ತೆಂಗಿನಕಾಯಿಯನ್ನು ನೀಡಿ ಯಾವ ರೀತಿ ಅವಳ ಇಚ್ಛೆಯನ್ನು ಪೂರೈಸಿದರು ಎಂಬ ಕಥೆಯು ಅಧ್ಯಾಯ 36ರಲ್ಲಿ ಹೇಳಲ್ಪಟ್ಟಿದೆ. ಹೇಮಾದನು ಚಾವಡಿ ಸಮಾರಂಭಗಳನ್ನು ಮತ್ತು ಸಂತೋಷಕರವಾದ ಉತ್ಸವಗಳನ್ನು ತಾನೇ ಖುದ್ದಾಗಿ ನೋಡಿ ಮಾಡಿರುವ ವರ್ಣನೆಯು ಅಧ್ಯಾಯ 37ರಲ್ಲಿ ಬಹಳ ಕುತೂಹಲಕಾರಿಯಾಗಿ ಮೂಡಿಬಂದಿದೆ. ವಿವಿಧ ರೀತಿಯ ಪದಾರ್ಥಗಳನ್ನು ಹಂಡೆಯಲ್ಲಿ ಹಾಕಿ ನಾನಾ ರೀತಿಯ ಪಕ್ವಾನ್ನಗಳನ್ನು ಬೇಯಿಸಿ ತಯಾರು ಮಾಡಿ ಎಲ್ಲರಿಗೂ ಪ್ರಸಾದ ಭೋಜನವನ್ನಾಗಿ ಬಡಿಸುತ್ತಿದ್ದುದರ ಮನೋಹರವಾದ ವರ್ಣನೆಯು 38ನೆಯ ಅಧ್ಯಾಯದಲ್ಲಿದೆ. ತದ್ವಿದ್ಯ ಪ್ರಣಿಪಾತೇನ ಎಂಬ ಗೀತಾ ಶ್ಲೋಕದ ವಿವರಣೆಯನ್ನು ಚಾಂದೋರಕರನಿಗೆ ತಿಳಿಸಿ ಅವನ ಸಂಸ್ಕೃತ ಪಾಂಡಿತ್ಯದ ಗರ್ವವನ್ನು ತೆಗೆದುಹಾಕಿದುದು. ಸಂತರ ಮಹಾರಾಜನು ಬಾಪು ಸಾಹೇಬ ಬುಟಿಗೆ ಒಂದು ಮಂದಿರವನ್ನು ಕಟ್ಟಲು ಆಜ್ಞಾಪಿಸಿದ ವಿಚಾರ 39ನೆಯ ಅಧ್ಯಾಯದಲ್ಲಿ ವರ್ಣಿತವಾಗಿದೆ. ದೇವಾನು ಅಂದರೆ ಬಾಲಕೃಷ್ಣ ವಿಶ್ವನಾಥ ದೇವ ತನ್ನ ತಾಯಿಯ ಹರಕೆಯನ್ನು ಪೂರೈಸಲು ಬ್ರಾಹ್ಮಣರಿಗೆ ಭೋಜನವನ್ನು ನೀಡಿದನು. ಅದಕ್ಕಾಗಿ ಪತ್ರ ಲೇಖನದ ಮೂಲಕ ಬಾಬಾರವರನ್ನು ಆಮಂತ್ರಿಸಿದನು. ಅದೇ ದಿನ 3 ಹಿರಿಯ ವ್ಯಕ್ತಿಗಳು ಯತಿವೇಷವನ್ನು ಧರಿಸಿ ಅಲ್ಲಿಗೆ ಬಂದು ಬ್ರಾಹ್ಮಣರ ಜೊತೆಯಲ್ಲಿ ಊಟ ಮಾಡಿದ್ದರು. ಗುರುರಾಯರ ಚೆಲ್ಲಾಟವನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲ. ಹೇಮಾದನಿಗೆ ಒಂದು ಸ್ವಪ್ನ ದರ್ಶನ ನೀಡಿ ಬಾಬಾರವರು ಒಂದು ಭಾವಚಿತ್ರದ ರೂಪದಲ್ಲಿ ಭೋಜನಕ್ಕೆ ಬಂದರು. ಇದು 40ನೆಯ ಅಧ್ಯಾಯದಲ್ಲಿರುವ ರಸಭರಿತ ವರ್ಣನೆ. ಕವಿಯು ಭಾವಚಿತ್ರದ ಕಥೆಯನ್ನು ವಿಸ್ತಾರವಾಗಿ ಭಕ್ತರಿಗೆ ತಿಳಿಸಿರುತ್ತಾನೆ. ಸದ್ಗುರುವಿನ ಮಹಿಮೆಯು ತರ್ಕಕ್ಕೆ ನಿಲುಕದ್ದು, ಅದರ ನಿರೂಪಣೆಯು ರಮಣೀಯ ಹಾಗೂ ರಸಭರಿತ. ರುದ್ರಾವತಾರ ತಾಳಿ ಉರಿಯುವ ಕೆಂಡದಂತೆ ಕೆಂಪಾಗಿ ಶ್ರೀ ಸಾಯಿಯವರು ದೇವಾನ ಮೇಲೆ ಕ್ರೋಧಿತರಾಗಿ ಬೈಗಳ ಸುರಿಮಳೆಯನ್ನೇ ಕರೆದರು. ಶ್ರೀ ಹರಿ ಸಾಯಿಯು ಹೇಳಿದರು, ನಿತ್ಯವೂ ನಿಯಮಾನುಸಾರ ಶ್ರೀ ಜ್ಞಾನೇಶ್ವರಿಯನ್ನು ಓದು ಮತ್ತು ಕನಸಿನಲ್ಲಿಯೂ ಬಂದು ಪಾರಾಯಣ ಕ್ರಮವನ್ನು ತಿಳಿಸಿಕೊಟ್ಟರು. ಹೇಮಾದನು ಇದನ್ನು 41ನೆಯ ಅಧ್ಯಾಯದಲ್ಲಿ ವಿವರಿಸಿದ್ದಾನೆ. ದಾತೆ ಎಂಬ ಭಕ್ತನು ತ್ರಿಪುಂಡ್ರವನ್ನು ಲೇಪಿಸಿದುದು ಸಾಯಿ ನಿಧನಕ್ಕೆ ಪೂರ್ವ ಸೂಚನೆ. ರಾಮಚಂದ್ರ ಪಾಟೀಲ ಮತ್ತು ತಾತ್ಯಾ ಪಾಟೀಲ ಕೋತೆಯವರುಗಳ ಮರಣವನ್ನು ತಪ್ಪಿಸಿದುದು ಮತ್ತು ಸಾಯಿ ಸದ್ಗುರುವಿನ ನಿರ್ಯಾಣ ವಾರ್ತೆಯು ಶ್ರೋತೃಗಳಲ್ಲಿ ಉದ್ವಿಗ್ನತೆಯನ್ನು ಹುಟ್ಟಿಸಿತು ಮತ್ತು ಹೇಮಾದನ ಚಿತ್ತವು ವ್ಯಾಕುಲತೆಯಿಂದ ಕೂಡಿತು. ಇವುಗಳೇ 42ನೆಯ ಅಧ್ಯಾಯದಲ್ಲಿರುವ ಪವಿತ್ರ ಕಥೆಗಳು. ಬಾಬಾರವರ ನಿಧನ ವೃತ್ತಾಂತವು ನಿಜವಾಗಿಯೂ ಹಿಂದಿನ ಅಧ್ಯಾಯದಲ್ಲಿಯೇ ಅಪೂರ್ಣವಾಗಿದ್ದು ಹೇಮಾದನು 43 ಮತ್ತು 44ನೆಯ ಅಧ್ಯಾಯಗಳಲ್ಲಿ ಪೂರ್ಣಗೊಳಿಸಿದ್ದಾನೆ. ಒಮ್ಮೆ ಕಾಕಾ ಸಾಹೇಬ ದೀಕ್ಷಿತನು
ಕಾಕಾ ಮಹಾಜನಿ ಮತ್ತು ಮಾಧವರಾವ್ ಸಮೇತವಾಗಿ ಏಕನಾಥ ಭಾಗವತವನ್ನು ಪಾರಾಯಣ ಮಾಡುತ್ತಿರುವಾಗ ಮನಸ್ಸಿನಲ್ಲಿ ಕೆಲವು ಶಂಕೆಗಳು ಹುಟ್ಟಿದವು. ಮಾಧವರಾವನು ಶಂಕೆಯನ್ನು ನಿವಾರಿಸಿದನು. ಆದರೆ ದೀಕ್ಷಿತನ ಮನಸ್ಸು ಸಮಾಧಾನ ಹೊಂದಲಿಲ್ಲ. ಆನಂದರಾವ್ ಪಾಖಡೆಯು ತನಗೆ ಉಂಟಾದ ಒಂದು ಸ್ವಪ್ನದ ಬಗ್ಗೆ ತಿಳಿಸಿದನು ಮತ್ತು ಅದು ಅವನ ಶಂಕೆಯನ್ನು ದೂರ ಮಾಡಿತು. ಸಾಯಿ ಸಮರ್ಥರು ವಿವರಣೆ ನೀಡುತ್ತಾ ಮಾಳಾಸಾಪತಿಯು ಅದೇಕೆ ಮೇಲ್ಛಾವಣಿಯಿಂದ ನೇತಾಡುತ್ತಿದ್ದ ಹಲಗೆಯ ಮೇಲೆ ನಿದ್ರಿಸಲು ಸಾಧ್ಯವಾಗಿರಲಿಲ್ಲ. ಈ ಎಲ್ಲ ಕಥೆಗಳನ್ನು ಅಧ್ಯಾಯ 45ರಲ್ಲಿ ಕುಶಲತೆಯಿಂದ ತಿಳಿಸಿದೆ. ಬಾಬಾರವರ ಚರಿತ್ರೆಯು ಅದ್ಭುತ. ಅವರು ಒಂದೇ ಜಾಗದಲ್ಲಿ ಸ್ಥಿರವಾಗಿ ನೆಲೆಸಿದ್ದರು, ಆದರೆ ಎಲ್ಲ ಕಡೆ ತಿರುಗಾಡುತ್ತಿದ್ದರು. ಜನರಿಗೆ ತಮ್ಮ ಚಮತ್ಕಾರ ದೃಶ್ಯಗಳನ್ನು ತೋರಿಸುತ್ತಿದ್ದರು. ಕಾಶಿ ಮತ್ತು ಗಯೆ ಕಡೆಗಿನ ಯಾತ್ರೆಗಳು ವಿಚಿತ್ರವಾಗಿದ್ದವು. ಸಂತ ರತ್ನ ಸಾಯಿಯು ಶಾಮಾನಿಗೆ ಚಾಂದೋರಕರನ ಮಗನ ಮದುವೆಯಲ್ಲಿ ಭಾಗವಹಿಸಿ ಬರಲು ಹೇಳಿದ್ದರು ಮತ್ತು ಶಾಮಾನು ಬಾಬಾರವರನ್ನು ಗಯೆಯಲ್ಲಿ ಆ ಸಮಯದಲ್ಲಿ ಒಂದು ಛಾಯಾಚಿತ್ರದ ಮೂಲಕ ದರ್ಶಿಸಿದನು. 2 ಮೇಕೆಗಳ ಪೂರ್ವ ಜನ್ಮದ ಕಥನವು 3 ಕಣ್ಣುಗಳುಳ್ಳ ಸಾಯಿಯವರಿಂದಲೇ ತಿಳಿಸಲ್ಪಟ್ಟು ಅದು ಅತಿ ರಮ್ಯವಾಗಿ, ಮಧುರವಾಗಿ, ಪವಿತ್ರವಾಗಿ ಮತ್ತು ಗಹನವಾಗಿ ಅಧ್ಯಾಯ 46ನೆಯದರಲ್ಲಿ ವರ್ಣಿಸಲ್ಪಟ್ಟಿದೆ. ಅದೇ ರೀತಿ ಒಂದು ಹಾವು ಮತ್ತು ಒಂದು ಕಪ್ಪೆ, ಅಥವಾ ಒಬ್ಬ ಲೋಭಿಯಾದ ಧನಿಕ ಮತ್ತು ಸಾಲಗಾರ ಮತ್ತು ಅವರ ಪೂರ್ವ ಜನ್ಮಗಳ ಕಥೆಯನ್ನು ತ್ರಿಮೂರ್ತಿ ಸ್ವರೂಪ ಬ್ರಹ್ಮ, ವಿಷ್ಣು ಮತ್ತು ಮಹೇಶ್ವರ ಸ್ವರೂಪರಾದ ಸಾಯಿಯವರಿಂದ ಹೇಳಲ್ಪಟ್ಟಿದೆ. ಶತ್ರುತ್ವ, ಹತ್ಯೆ ಮತ್ತು ಋಣ ಇವುಗಳನ್ನು ತೀರಿಸಲೇಬೇಕು ಮತ್ತು ಅದಕ್ಕಾಗಿ ಪುನರ್ಜನ್ಮ ಉಂಟಾಗುತ್ತದೆ ಎಂಬ ಇಂತಹ ಕಥಾಮೃತವನ್ನು ಬಾಬಾರವರು ಹೃದಯಂಗಮವಾಗಿ ಅಧ್ಯಾಯ 47ರಲ್ಲಿ ಪಾವನ ಮಾಡಿಸಿದ್ದಾರೆ. ಭಕ್ತ ಶ್ರೇಷ್ಠರಲ್ಲೊಬ್ಬನಾದ ಶೇವಡೆಯು ಯಾವ ರೀತಿ ವಕೀಲರ ಪರೀಕ್ಷೆಯನ್ನು ಎದುರಿಸಿದನು ಮತ್ತು ಇನ್ನೊಬ್ಬ ಸಂದೇಹ ವೃತ್ತಿಯವನಾದ ಸಪಟಣೀಕರನು ಯಾವ ರೀತಿ ಅನುಗ್ರಹ ಪಡೆದನು ಎಂಬುದು ಅಧ್ಯಾಯ 48ನೆಯದರಲ್ಲಿ ನಿರೂಪಿಸಲಾಗಿದೆ. ಮುಂಬಯಿ ನಿವಾಸಿಯಾದ ಹರಿಕಾನೋಬಾ ಮತ್ತು ಕುಟಿಲ ಮನಸ್ಸಿನ ಸ್ವಾಮಿ ಸೋಮದೇವ ಇಬ್ಬರು ಶಿರಡಿಗೆ ಸಂತರ ಪರೀಕ್ಷೆ ಮಾಡಲು ಬಂದಾಗ ತಮ್ಮ ಹೃದಯಗಳಲ್ಲಿ ಅಹಂಕಾರವನ್ನು ತುಂಬಿಕೊಂಡಿದ್ದರು. ಅವರು ದರ್ಶನ ತೆಗೆದುಕೊಂಡ ಕೂಡಲೇ ಅವರ ಮನೋಗತವೇನಿತ್ತೆಂದು ಬಾಬಾರವರು ತಿಳಿಸಲು ಇಬ್ಬರು ಕೂಡಲೇ ಲಜ್ಜಿತರಾದರು. ಅವರು ಸಾಯಿ ಚರಣಗಳಿಂದ ಆಕರ್ಷಿಸಲ್ಪಟ್ಟು ಅವರ ಜನ್ಮಾಂತರಗಳ ಪಾಪಗಳು ನಾಶ ಹೊಂದಿದವು. ಬಾಬಾರವರ ಸನ್ನಿಧಿಯಲ್ಲಿ ಕುಳಿತಾಗ ಒಬ್ಬ ಸುಂದರ ಸ್ತ್ರೀ ರೂಪವನ್ನು ನೋಡಿ ಮನಸ್ಸಿನಲ್ಲಿ ವಿಕಾರಗಳು ಹುಟ್ಟಿ ಚಾಂದೋರಕರನ ಮನಸ್ಸು ಕಸಿವಿಸಿಕೊಂಡಿತು. ಈ ಕಥೆಯು 49ನೆಯ ಅಧ್ಯಾಯದಲ್ಲಿ ವರ್ಣಿಸಲ್ಪಟ್ಟಿದೆ. ರಘುನಾಥರ ಮಗ ಗೋವಿಂದರಾವ್ ದಾಬೋಳ್ಕರನು ತದ್ವಿದ್ಯೆ ಪ್ರಣಿಪಾತೇನ ಎಂಬುದರ ಅರ್ಥವನ್ನು ಪ್ರಮಾಣಗಳ ಸಮೇತ ವಾದಗಳನ್ನು ನೀಡಿ ವಿಸ್ತಾರವಾಗಿ 50ನೆಯ ಅಧ್ಯಾಯದಲ್ಲಿ ವರ್ಣಿಸಿದ್ದಾನೆ. ಹರಿ ಸೀತಾರಾಮ ದೀಕ್ಷಿತ, ಬಾಳಾರಾಮ ದುರಂಧರರೆಂಬ ಭಕ್ತ ಮತ್ತು ನಾಂದೇಡಿನ ವಕೀಲನಾದ ಪುಂಡಲೀಕ ಈ ಮೂವರು ಪ್ರಥಮವಾಗಿ ಶಿರಡಿಗೆ ಯಾವ ರೀತಿ ಬಂದರು? ಪ್ರತಿಯೊಬ್ಬರ ಕಥೆಯೂ ಅದ್ಭುತ. ಅವುಗಳನ್ನು ಆಲಿಸಿದ ಶ್ರೋತೃಗಳು ವಿಸ್ಮಿತರಾದರು ಮತ್ತು ಅವರ ಭಕ್ತಿ ಮನೋಭಾವವು ಉದ್ಭವಿಸಿತು. ಈ ವಿಷಯಗಳೆಲ್ಲವನ್ನು 51ನೆಯ ಅಧ್ಯಾಯದಲ್ಲಿ ವರ್ಣಿಸಲಾಗಿದೆ. ಈ ಗ್ರಂಥದ ಸಿಂಹಾವಲೋಕನ ಮಾಡಿದ ಮೇಲೆ ಹೇಮಾದನು ಒಂದು ವರವನ್ನು ಬೇಡುತ್ತಾನೆ. ಅದೇನೆಂದರೆ, ದುಷ್ಟರ ಮನಸ್ಸಿನ ದುಷ್ಟತನವು ನಾಶವಾಗಲಿ ಮತ್ತು ಶಿಷ್ಟರ ರಕ್ಷಣೆ ಉಂಟಾಗಲಿ. ಸದ್ಗುರುವಿನ ಚರಣಗಳಲ್ಲಿ ಶರಣಾಗಿ ಮಸ್ತಕವನ್ನು ಲೇಖಣಿಯನ್ನು ಅರ್ಪಿಸಿ ಗ್ರಂಥವನ್ನು ಸಂಪೂರ್ಣವಾಗಿ ಮುಕ್ತಾಯಗೊಳಿಸಿ ಕೃತಾರ್ಥನಾದ ಸಂಗತಿ ಅಧ್ಯಾಯ 52ನೆಯದರಲ್ಲಿ ಬಂದಿದೆ. ಈ ರೀತಿಯಲ್ಲಿ ಗೋವಿಂದರಾವನು ಶ್ರೀ ಸಾಯಿ ಸಚ್ಚರಿತೆಯ ಅಧ್ಯಾಯಗಳ ಸರಮಾಲೆಯನ್ನು ಪೂರ್ಣಗೊಳಿಸಿದ್ದಾನೆ. ನಾನು ಅವನ ಚರಣಗಳಿಗೆ ಪ್ರೇಮದಿಂದ ವಂದಿಸುತ್ತೇನೆ ಮತ್ತು ವಿಶ್ವಮಾತೆಯಾದ ಗುರುವಿಗೂ ಪ್ರಣಾಮ ಸಲ್ಲಿಸುತ್ತೇನೆ. ಪ್ರತಿಯೊಂದು ಅಧ್ಯಾಯದ ಸಾರಾಂಶವನ್ನು ನೀಡುವುದೇ ಅವತರಣಿಕೆ ಎಂದು ಕರೆಯಲ್ಪಡುತ್ತದೆ. ಅದು ಮುಮುಕ್ಷು ಅಂದರೆ ಮುಮುಕ್ಷುಗಳಿಗೆ ಪರಮಾರ್ಥವನ್ನು ಬಯಸುವವರಿಗೆ ಸನ್ಮಾರ್ಗವಾಗಿದೆ. ಇದನ್ನು ಸುಂದರವಾದ ಸೀರೆಯ ಹರಿದು ಚಿಂದಿಯಾದ ಅಂಚು ಎಂದು ತಿರಸ್ಕರಿಸಬಹುದು. ಆದರೆ ಈ ದಾಸನು ಚತುರ ಶ್ರೋತೃಗಳಿಗೆ ಒಮ್ಮೆ ಇದನ್ನು ಆಲಿಸಿರೆಂದು ವಿನಂತಿಸಿಕೊಳ್ಳುತ್ತಿದ್ದಾನೆ. ಗುಂಡು ಗುಂಡಾದ ಮುದ್ದಾದ ಮಗುವಿನ ಹಣೆಗೆ ಕೆಟ್ಟ ದೃಷ್ಟಿ ಬೀಳದೇ ಇರಲೆಂದು ಒಂದು ಕಪ್ಪು ಚುಕ್ಕೆ ಇಡುವಂತೆ ಬಾಳಾನು ಅಂದರೆ ದೇವಾನು ಈ ಸುಂದರ ಗ್ರಂಥವೆಂಬ ವಸ್ತ್ರಕ್ಕೆ
ಈ ಕಪ್ಪು ಚುಕ್ಕೆಯನ್ನು ಈ ಅವತರಣಿಕೆಯ ರೂಪದಲ್ಲಿ ಇಟ್ಟಿದ್ದಾನೆ. ಈ ಸುಂದರ ಗ್ರಂಥವು ಷಡ್ರಸಗಳಿಂದ ಕೂಡಿದ ಭೋಜನದ ರೀತಿಯಲ್ಲಿದೆ ಮತ್ತು ವಿವಿಧ ಅಧ್ಯಾಯಗಳು ವಿಧ ವಿಧವಾದ ಪದಾರ್ಥಗಳ ರೀತಿಯಲ್ಲಿವೆ. ಅಂತಹ ಮೃಷ್ಟಾನ್ನ ಭೋಜನವು ಜೀರ್ಣವಾಗಲು ಮಜ್ಜಿಗೆ ಇರಬೇಕು. ಆ ಉದ್ದೇಶದಿಂದಲೇ ಅವತರಣಿಕೆಯನ್ನು ಬರೆಯಲಾಗಿದೆ. ಈ ಗ್ರಂಥವು ಸದಾ ಫಲ ನೀಡುವ ಕಾಮಧೇನುವಾಗಿದೆ ಮತ್ತು ಪ್ರತಿಯೊಂದು ಅಧ್ಯಾಯವೂ ಪರಿಶುದ್ಧ ಹಾಗೂ ಪವಿತ್ರವಾಗಿದೆ. ಅವತರಣಿಕೆಯು ಕರಿ ಮಣಿಗಳ ಮಾಲೆಯಾಗಿ ಕೆಟ್ಟ ಮತ್ತು ಬದ್ಧ ದ್ವೇಷವನ್ನು ತೊಲಗಿಸುತ್ತದೆ. ಅದು ಹಾಗಿರಲಿ. ನಾನು ಈಗ ಹೇಮಾದ ಪಂತನು ಅಧ್ಯಾಯಗಳ ಸಂಗ್ರಹಣೆ ಮಾಡಿದ ರೀತಿಯನ್ನು ಯಥಾಶಕ್ತಿ ವಿವರಿಸುತ್ತೇನೆ. ಶ್ರೋತೃಗಳು ಆದರ ಪೂರ್ವಕವಾಗಿ ಕೇಳಿರಿ. ಪ್ರಥಮವಾಗಿ ಆರಂಭದಲ್ಲಿ ಸದ್ಗುರುವಿನ ಸ್ತೋತ್ರವಿದೆ. ನಂತರ ವೇದಾಂತದ ನಿರೂಪಣೆಗಿದೆ ಮತ್ತು ಸಾಯಿಯ ಬ್ರಹ್ಮಸ್ವರೂಪದ ವರ್ಣನೆಗಿದೆ. ತದನಂತರ ಅನುಭವಗಳ ಕಥನವಿದೆ. ಮೂಲತಃ ಹೇಮಾದನು ಶಾಸ್ತ್ರಗಳಲ್ಲಿ ಮತ್ತು ಸಾಹಿತ್ಯದಲ್ಲಿ ಪಂಡಿತನಾಗಿದ್ದನು ಮತ್ತು ಸದ್ಗುರು ಸಾಯಿಯ ಪ್ರಸನ್ನತೆಯಿಂದ ಅವನು ತತ್ಕ್ಷಣವೇ ಒಬ್ಬ ಪ್ರತಿಭಾ ಸಂಪನ್ನನಾದನು. ಆದ್ದರಿಂದ ಈ ಗ್ರಂಥವೆಂಬ ಪಕ್ವಾನ್ನವನ್ನು ಸಿದ್ಧಪಡಿಸಿದನು. ಅದರ ಮಧುರತೆಯನ್ನು ಮತ್ತು ಒಳ್ಳೆಯತನಗಳನ್ನು ಅನುಭವಿಸುವವನು ಜನ್ಮ ಮರಣಗಳ ಚಕ್ರವು ಅಂತ್ಯವಾಗುವುದನ್ನು ಕಾಣುತ್ತಾನೆ ಮತ್ತು ಶಾಸ್ತ್ರ ಸಮ್ಮತವಾಗಿ ಖಂಡಿತವಾಗಿ ನಿರ್ವಾಣವನ್ನು ಪಡೆಯುತ್ತಾನೆ. ಈ ಗ್ರಂಥದಲ್ಲಿ ಹೇಮಾದನ ರಸಭರಿತ ಭಾಷೆಯು ಸಾಯಿಯ ಪ್ರಸಾದದ ಲಾಭವೂ ಇರುವಾಗ ಇದರ ವೈಭವವನ್ನು ಹೇಗೆ ವರ್ಣಿಸಲಿ? ನಿಜವಾಗಿಯೂ ಇದೊಂದು ಸಿಹಿಯಾದ ಕಬ್ಬಿನ ರಸ. ಇದಕ್ಕೆ ಅನೇಕ ಗ್ರಂಥಕಾರರು ಇರಬಹುದು, ಆದರೆ ಅವರಿಗೆ ಧರ್ಮ ಸಂಸ್ಕಾರಯುಕ್ತ ಭಾಷೆಯ ಅಧಿಕಾರ ಇರುವುದಿಲ್ಲ. ಪಕ್ಕಾಗಿ ಒಬ್ಬ ವಿಶ್ವಾಧಾರನಾಗಿರುವ ರಮಾಪತಿಯಾಗಿರುವ ಆಚಾರ ಪೂರ್ವಕನಾದ ನಿಜವಾದ ಸದ್ಗುರುವಿನ ಅವಶ್ಯಕತೆ ಇದೆ. ಶಾಸ್ತ್ರಗಳನ್ನು ಅಧ್ಯಯನ ಮಾಡಿದರೂ ಸದ್ಗುರುವಿನ ಕೃಪೆಯಿಲ್ಲದೆ ಇಂತಹ ಗ್ರಂಥ ರಚನೆ ಸಾಧ್ಯವಿಲ್ಲ. ಇದು ನಿಜವಾಗಿಯೂ 3 ಕಾಲಗಳಲ್ಲಿಯೂ ಸತ್ಯ. ಶ್ರೀ ಸಾಯಿ ಸಚ್ಚರಿತೆಯನ್ನು ಯಾರು ತಾನೇ ವರ್ಣಿಸಲು ಸಾಧ್ಯ? ಈ ಗ್ರಂಥದ ಯೋಗ್ಯತೆಯು ಅದೆಷ್ಟು ಅನುಪಮ. ಅದಕ್ಕಾಗಿ ಹೇಮಾದ ಪಂತನಂತಹ ರಚನಕಾರರನ್ನು ಗುರುತಿಸಲಾಗಿದೆ. ಇದು ಮುಮುಕ್ಷುಗಳಿಗೆ ಪರಮ ಸೌಭಾಗ್ಯ. ಈ ಗ್ರಂಥವು ಭೂಮಿಯ ಮೇಲೆ ಇರುವವರೆಗೆ ಇದರ ಕೀರ್ತಿ ಇಡೀ ಭೂಮಂಡಲದಲ್ಲಿ ಹರಡುತ್ತದೆ. ಗೋವಿಂದರಾಯನು ಮುಮುಕ್ಷುಗಳಿಗೆ ಸಮಯಕ್ಕೆ ಬೇಕಾದ ಧನಸಂಪತ್ತನ್ನು ನೀಡಿದ್ದಾನೆ. ಈ ಮಿಗಿಲಾದ ಗ್ರಂಥವು ಧನ್ಯ ಧನ್ಯ. ಇದು ಸಾಯಿ ಸದ್ಗುರುವಿನ ಪ್ರಸಾದದಿಂದ ಜನಿಸಿರುವುದು. ಇದು ಮುಮುಕ್ಷು ಜೀವಿಗಳಿಂದ ಮಾನ್ಯತೆಯನ್ನು ಪಡೆಯುತ್ತದೆ ಮತ್ತು ಅವರ ವಿಚಾರಗಳ ಕೊರತೆಯನ್ನು ನಿವಾರಿಸುತ್ತದೆ. ಅನಂತ ಜನ್ಮಗಳ ಸುಕೃತಗಳ ಭಂಡಾರದಿಂದಾಗಿಯೇ ಗೋವಿಂದರಾವನಿಗೆ ಸಾಯಿ ಸೇವೆ ಮಾಡಲು ಈ ಸದವಕಾಶವು ದೊರಕುವಂತಹ ಮಧುರ ಫಲವನ್ನು ನೀಡಿತು. ಹೇಮಾದ ಪಂತನಾದರೋ ಅನನ್ಯ ಭಕ್ತನಾಗಿದ್ದನು. ಅವನು ಕವಿಯು ಮತ್ತು ವೇದಾಂತ ವಿದ್ಯೆಯಲ್ಲಿ ಆಸಕ್ತನಾಗಿದ್ದನು. ಅವನು ಹಗಲು ರಾತ್ರಿ ಸಾಯಿ ಸದ್ಗುರುವಿನ ಚರಣಗಳಲ್ಲಿ ಅನುರಕ್ತನಾಗಿದ್ದನು. ವೇದಾಂತದ ವಿಷಯವು ಅತಿ ಗಹನವಾದುದು. ಭಕ್ತಿ, ಜ್ಞಾನ, ವೈರಾಗ್ಯಗಳು ಕೂಡಿಕೊಳ್ಳದೆ ಮತ್ತು ಗುರುವಿನ ಅನುಗ್ರಹವಿಲ್ಲದೆ ಇಂತಹ ಗ್ರಂಥವನ್ನು ಬರೆಯುವುದು ಅಸಾಧ್ಯ. ಇವುಗಳು ಅಧ್ಯಾಯಗಳಲ್ಲಿ ಚಿನ್ನದ ಗುಳಿಗಳು. ಅವುಗಳಲ್ಲಿ ಅಮೂಲ್ಯವಾದ ರತ್ನಗಳು ತುಂಬಿಕೊಂಡಿವೆ ಮತ್ತು ಅವುಗಳಿಂದ ಅರ್ಥಗಳೆಂಬ ಪ್ರಭಾ ಕಿರಣಗಳನ್ನು ಗೋವಿಂದರಾವನ ಮಹಾಪ್ರಯತ್ನದಿಂದ ಹೊರಗೆ ತೆಗೆದಿದ್ದಾನೆ. ನಾನಾ ಅಧ್ಯಾಯಗಳನ್ನು ಸುಗಂಧಭರಿತ ಪುಷ್ಪಗಳ ಮಾಲೆಗಳನ್ನಾಗಿ ಮಾಡಿ ಶ್ರೀ ಸಾಯಿ ಸದ್ಗುರುವಿನ ಕೊರಳಿಗೆ ಗೋವಿಂದನು ಪ್ರೀತಿಯ ಮಗುವಿನಂತೆ ತನ್ನ ಶಕ್ತಿಗೆ ಅನುಸಾರವಾಗಿ ನಿರ್ಮಲ ಮನಸ್ಸಿನಿಂದ ತೊಡಿಸಿದ್ದಾನೆ. ನಾನಾ ಅಧ್ಯಾಯಗಳು ಪರಿಶುದ್ಧವಾದ ಚಿನ್ನದ ಕಲಶಗಳಂತೆ. ಅವುಗಳಲ್ಲಿ ಶ್ರೀ ಸಾಯಿ ಸಚ್ಚರಿತೆ ಎಂಬ ಗಂಗೆಯನ್ನು ತುಂಬಿದ ರಘುನಾಥ ಪುತ್ರನು ಮೋಕ್ಷಾರ್ಥಿಗಳ ಗರ್ವವನ್ನು ಓಡಿಸುತ್ತಾನೆ. ನಾನಾ ಗ್ರಂಥಗಳೆಂಬ ರಣರಂಗದಲ್ಲಿ ರಘುನಾಥನ ಪುತ್ರನು ಅಧ್ಯಾಯಗಳೆಂಬ ಯಶಸ್ತಂಭಗಳನ್ನು ನಿಲ್ಲಿಸಿ ದರ್ಪ, ಅಭಿಮಾನ, ದಂಭಾಚಾರಗಳೆಂಬ ರಾಕ್ಷಸರನ್ನು ತನ್ನ ಬುದ್ಧಿ ಎಂಬ ಕತ್ತಿಯಿಂದ ಕತ್ತರಿಸಿ ಹಾಕಿದ್ದಾನೆ. ಈ ಗ್ರಂಥವು ಖಚಿತವಾದ ಪಂಚಾರತಿಯಾಗಿದ್ದು ಸಂತರ ಮಹಾರಾಜನಿಗೆ ಆರತಿ ಬೆಳಗುವಂತಹುದು. ಅಧ್ಯಾಯಗಳಲ್ಲಿ ನಿರೂಪಿಸಲಾಗಿರುವ ಕಥೆಗಳು ಎಣ್ಣೆಯ ಬತ್ತಿಗಳು. ಅದರ ಜ್ಯೋತಿಯು ವಿರಕ್ತಿಯನ್ನು ಮತ್ತು ಮನಃಶಾಂತಿಯನ್ನು ಉಂಟು ಮಾಡುತ್ತವೆ. ಈ ಗ್ರಂಥ ಮಾಯೆಯು ವಿಶ್ವಮೋಹಿನಿಯು. ಅಧ್ಯಾಯಗಳು ಬಾಹುಗಳಾಗಿ ಆಕಾಶದೆತ್ತರಕ್ಕೆ ಎದ್ದು ನಿಂತಿವೆ. ಈ ಕಥೆಗಳ ಅರ್ಥಗಳು ಕಂಕಣಗಳಾಗಿ
ದೇಹವನ್ನು ಅಲಂಕರಿಸಿ ಸಾಯಿ ಬ್ರಹ್ಮನನ್ನು ಆಲಂಗಿಸಲು ಸಜ್ಜಾಗಿವೆ. ಸಾಯಿ ಸಚ್ಚರಿತೆಯು ಗ್ರಂಥಗಳ ಸಾಮ್ರಾಟ. ಅಧ್ಯಾಯಗಳು ಬಹುರಮ್ಯವಾಗಿ ಚತುರತೆಯಿಂದ ಕೂಡಿದ್ದು ಶ್ರದ್ಧೆ, ಜ್ಞಾನ, ವೇದಾಂತದ ಸೌಂದರ್ಯ ಮತ್ತು ಅನಂತ ಕೀರ್ತಿಯ ವೈಭವವನ್ನು ಒಳಗೊಂಡಿವೆ. ಸಾಯಿ ಸಚ್ಚರಿತೆಯು ಪರಮಾರ್ಥ ಜ್ಞಾನ ದೊರಕುವ ಮಾರುಕಟ್ಟೆಯಾಗಿದೆ. ಪ್ರತಿಯೊಂದು ಅಧ್ಯಾಯವೂ ಅಲ್ಲಿರುವ ಒಂದೊಂದು ವ್ಯಾಪಾರ ಸ್ಥಳ. ಅವುಗಳ ಅನುಭವಗಳ ಕಥೆಗಳು ಅಲ್ಲಿ ಸಂಗ್ರಹಗೊಂಡಿವೆ. ಅಲ್ಲಿ ಸಂಗ್ರಹಗೊಂಡಿರುವ ವಸ್ತುಗಳು ಅವುಗಳನ್ನು ಕವಿಶ್ರೇಷ್ಠನು ಅಚ್ಚುಕಟ್ಟಾಗಿ ಜೋಡಿಸಿ ಇಟ್ಟಿರುವನು. ಈ ಗ್ರಂಥವು ಗಂಗೆಯ ಪಾತ್ರೆಯಷ್ಟು ಮಹತ್ತಾಗಿದೆ. ಅಧ್ಯಾಯಗಳು ಚಕ್ಕವಾದ ಘಟ್ಟಗಳ ರೀತಿ ರಚಿಸಲ್ಪಟ್ಟಿವೆ. ಕಥೆಗಳ ರಸಾಮೃತವು ಪ್ರವಾಹದ ರೀತಿ ಗುರುವಿನ ಕೃಪೆಯಿಂದ ಹಾಗೂ ಅಗಾಧ ಸಾಮರ್ಥ್ಯದಿಂದ ತುಂಬಿ ಹರಿಯುತ್ತಿವೆ. ಈ ಗ್ರಂಥವು ಕೇವಲ ಆಶೆಗಳನ್ನು ಪೂರೈಸುವ ಕಲ್ಪವೃಕ್ಷವಲ್ಲ. ಈ ಸಂಸಾರದಲ್ಲಿ ಮುಳುಗಿರುವವರಿಗೆ ಬರಡಾಗಿ ಕಾಣಬಹುದು, ಆದರೆ ಮೋಕ್ಷಾರ್ಥಿಗಳಿಗೆ ಕೇವಲ ಮೋಕ್ಷದ ಪ್ರತ್ಯಕ್ಷ ಅನುಭವವನ್ನೇ ದಯಪಾಲಿಸುತ್ತದೆ. ಕೇವಲ ಇದೊಂದನ್ನೇ ಸ್ಮಾರಕವೆಂದು ಕರೆಯಬಹುದು. ಅದು ಸಂಸಾರದ ಕತ್ತಲೆಯನ್ನು ನಾಶಪಡಿಸಿ ಮೋಹ ಮಾಯೆಗಳ ನರಕದಿಂದ ನಮ್ಮನ್ನು ರಕ್ಷಿಸುತ್ತದೆ. ಅದು ನಿಜವಾಗಿಯೂ ಅಕ್ಷಯವಾದ ಶಾಂತಿಯನ್ನು ನೀಡುವಂತಹುದಾಗಿದೆ. ಗ್ರಂಥಕಾರನಾದ ಗೋವಿಂದರಾವನು ಸಾಯಿ ಸದ್ಗುರುವಿನ ಚರಣ ಕಮಲಗಳಲ್ಲಿ ಒಂದು ದುಂಬಿಯಾಗಿ ನಿತ್ಯವೂ ಹೊಸದಾದ ಮಕರಂದವನ್ನು ಹೀರಿ ಅದನ್ನು ಆಸ್ವಾದಿಸುತ್ತಿದ್ದಾನೆ. ಅವನ ಉಪನಾಮವು ದಾಭೋಲಕರ ಎಂದು. ಅವನು ಆಂಗ್ಲ ಸರ್ಕಾರವಿದ್ದಾಗ ಅಲ್ಲಿಯ ನೌಕರಿಯಲ್ಲಿ ತತ್ಪರನಾಗಿದ್ದನು. ಅವನು ವಿದ್ಯಾ, ವಿನಯ, ಆಚಾರ, ವಿಚಾರ ಮತ್ತು ಅಧಿಕಾರ ಸಂಪನ್ನನಾಗಿದ್ದನು. ರಕುಮಾಯಿಯು ಅವನ ಪತ್ನಿ. ಅವಳು ಸುಶೀಲೆ, ಭಕ್ತಿಪೂರ್ವಕವಾಗಿ ಸದ್ಗುಣಗಳ ಗಣಿಯಾಗಿ ತನ್ನ ಪತಿಗೆ ನಿಷ್ಠಾವಂತಳಾಗಿ ಮತ್ತು ಸದಾಕಾಲ ಪತಿಗೆ ವಿಧೇಯಳಾಗಿಯೂ ಇದ್ದಳು. ಅವಳು ಸಾಯಿ ಚರಣಗಳಲ್ಲಿ ದೃಢವಾದ ನಿಷ್ಠೆಯುಳ್ಳವಳಾಗಿದ್ದಳು. ವೆಂಗುರ್ಲ್ಯದ ಹತ್ತಿರ ಇರುವ ದಾಭೋಲಿ ಎಂಬ ಸ್ಥಳವು ಕವಿಯ ಮೂಲ ಸ್ಥಳವಾಗಿತ್ತು. ಅನಂತರ ಕೇಳವೆ ಎನ್ನುವ ಗ್ರಾಮವು ಕವಿಯ ಹೆಂಡತಿಯ ಪೂರ್ವಜರ ವಾಸಸ್ಥಳವಾಗಿತ್ತು. ಶಕೆ 1781 ಅಂದರೆ ಕ್ರಿಸ್ತಶಕ 1859ರಲ್ಲಿ ಕೃಷ್ಣ ಪಕ್ಷದ ಮಾರ್ಗಶಿರ ಮಾಸದ 5ನೆಯ ದಿನದಲ್ಲಿ ರಘುನಾಥನ ಪತ್ನಿಯಾದ ಲಕ್ಷ್ಮಿಗೆ ಮಹಾಪುಣ್ಯವಂತನಾದ ಮತ್ತು ಅನುಗ್ರಹೀತನಾದ ಗೋವಿಂದನು ಜನಿಸಿದನು. ಅವನು ಗೌಡ ಸಾರಸ್ವತ ಬ್ರಾಹ್ಮಣ ಜಾತಿಗೆ ಸೇರಿದವನು. ಅವನದು ಭರದ್ವಾಜ ಗೋತ್ರ. ಅವನು ಶಕೆ 1851ರಲ್ಲಿ 70ನೆಯ ವಯಸ್ಸಿನಲ್ಲಿ ಆಷಾಢ ಮಾಸದ ಕೃಷ್ಣ ಪಕ್ಷದ 9ನೆಯ ದಿನ ಮರಣ ಹೊಂದಿದನು. ಶಕೆ 1844ರಲ್ಲಿ ಅಂದರೆ ಇಸವಿ 1922ರಲ್ಲಿ ಚೈತ್ರ ಮಾಸದಲ್ಲಿ ಅವನು ಈ ಗ್ರಂಥವನ್ನು ಬರೆಯಲು ಪ್ರಾರಂಭಿಸಿದನು ಮತ್ತು ಶಕೆ 1851 ಅಥವಾ ಕ್ರಿಸ್ತಶಕ 1929ರ ಜ್ಯೇಷ್ಠ ಮಾಸದಲ್ಲಿ 52ನೆಯ ಅಧ್ಯಾಯದವರೆಗೆ ಪೂರ್ಣಗೊಳಿಸಿದನು. ಗೋವಿಂದರಾವನಿಗೆ ಒಬ್ಬನೇ ಮಗ ಮತ್ತು 5 ಜನ ಹೆಣ್ಣು ಮಕ್ಕಳಿದ್ದರು. ಅವರಲ್ಲಿ 4 ಜನ ಹೆಣ್ಣು ಮಕ್ಕಳಿಗೆ ಮದುವೆಯಾಗಿತ್ತು. ಇನ್ನೊಬ್ಬಳು ಅವಿವಾಹಿತೆಯಾಗಿದ್ದು ವೈದ್ಯಕೀಯ ವ್ಯಾಸಂಗದಲ್ಲಿದ್ದಳು. ಮಗನಿಗೂ ಮದುವೆಯಾಗಿ ವೈದ್ಯಕೀಯ ಅಧ್ಯಯನ ಮಾಡುತ್ತಿದ್ದನು. ಈಗ ನಾನು ಪಾರಾಯಣದ ಪದ್ಧತಿಯನ್ನು ತಿಳಿಸುತ್ತೇನೆ. ಜೊತೆಗೆ 1 ಸಪ್ತಾಹದ ಅಂದರೆ 7 ದಿನಗಳೊಳಗೆ ಓದುವುದು ಸುಲಭವಾದ ಮಾರ್ಗವನ್ನು ತಿಳಿಸುತ್ತೇನೆ. ಗುರುಚರಿತ್ರೆ ಮತ್ತು ಇತರ ಅಂತಹ ಗ್ರಂಥಗಳನ್ನು ಪಾರಾಯಣ ಮಾಡುವ ರೀತಿ ಅದು. ಶ್ರೋತೃಗಳು ಗಮನವಿಟ್ಟು ಆಲಿಸಿರಿ. ಪಾರಾಯಣವನ್ನು ಪರಿಶುದ್ಧವಾದ ಅಂತರಂಗದಿಂದ ಭಕ್ತಿಪೂರ್ವಕವಾಗಿ ಮಾಡಿ. ಇದನ್ನು 1 ಅಥವಾ 2 ಅಥವಾ 3 ದಿನಗಳಲ್ಲಿ ಪೂರ್ಣಗೊಳಿಸಿರಿ. ಸಾಯಿನಾರಾಯಣನು ಸಂತೋಷ ಪಡುತ್ತಾನೆ. ಇಲ್ಲದಿದ್ದರೆ ಸುಲಭವಾಗಿ 1 ವಾರದಲ್ಲಿ ಪೂರ್ಣಗೊಳಿಸಿರಿ. ಅದರಿಂದ ಅತೀವ ಪುಣ್ಯ ಸಂಪತ್ತಿಯು ದೊರೆಯುತ್ತದೆ. ಸಾಯಿಯು ಮನದಾಸೆಗಳನ್ನು ಪೂರೈಸುತ್ತಾರೆ ಮತ್ತು ಸಂಸಾರದ ಭಯವು ನಾಶವಾಗುತ್ತದೆ. 1 ಗುರುವಾರದಂದು ಬೆಳಗಿನ ಜಾವದಲ್ಲಿ ಸ್ನಾನ ಮಾಡಿ ನಿಮ್ಮ ನಿತ್ಯ ವಿಧಿಗಳನ್ನು ಬೇಗನೆ ಪೂರ್ಣಗೊಳಿಸಿ ನಿಮ್ಮ ಆಸನ ಅಂದರೆ ಪ್ರಾರ್ಥನೆಗಾಗಿ ಮೀಸಲಿಟ್ಟ ಆಸನದ ಮೇಲೆ ಕುಳಿತುಕೊಳ್ಳಿರಿ. 1 ರಮ್ಯವಾದ ಮಂಟಪವನ್ನು ಬಾಳೆಯ ಕಂದು, ಕರ್ದಲಿ ಮರಗಳಿಂದ ಮಾಡಿರಿ. ಅದರ ಮೇಲೆ ಸುಂದರವಾದ ವಸ್ತ್ರವನ್ನು ಹೊದಿಸಿರಿ ಮತ್ತು ಅಂದವಾಗಿ ಅಲಂಕರಿಸಿರಿ. ಅದರಲ್ಲಿ ಗ್ರಂಥಕ್ಕಾಗಿ 1 ಎತ್ತರವಾದ ಆಸನವನ್ನು ಇಡಿ. ಅದರ 4 ಪಕ್ಕಗಳಲ್ಲಿ ವರ್ಣರಂಜಿತ ರಂಗೋಲಿಯಿಂದ ಅಲಂಕರಿಸಿರಿ. ಇದು ಅತ್ಯಂತ ನಯನ ಮನೋಹರವಾಗಿರಲಿ. ಸಾಯಿ ಸದ್ಗುರುವಿನ 1 ಪ್ರತಿಮೆಯನ್ನು ಮಾಡಿ ಅಥವಾ ಸಾಯಿಯ 1 ಸುಂದರ ಚಿತ್ರವನ್ನು ತೆಗೆದುಕೊಂಡು ಅದನ್ನು ಜೋಪಾನವಾಗಿ
ಎತ್ತರದ ಆಸನದ ಮೇಲೆ ಇಡಿರಿ. ಅವರಿಗೆ ಪ್ರೀತಿಯಿಂದ ಪ್ರಣಾಮ ಸಲ್ಲಿಸಿ ಗ್ರಂಥವನ್ನು ಒಂದು ರೇಷ್ಮೆಯ ಬಟ್ಟೆಯಲ್ಲಿ ಕಟ್ಟಿ ಸದ್ಗುರುವಿನ ಸನ್ನಿಧಿಯಲ್ಲಿ ಇಡಿ. ಚಿತ್ರಪಟ ಮತ್ತು ಗ್ರಂಥ ಎರಡನ್ನು ಪಂಚೋಪಚಾರಗಳಿಂದ ಪೂಜೆ ಮಾಡಿ ನಂತರ ಗ್ರಂಥವನ್ನು ಪಾರಾಯಣ ಮಾಡಲು ಪ್ರಾರಂಭಿಸಿರಿ. ಪವಿತ್ರವಾದ 8 ದಿನಗಳ ಕಾಲ ಆ ಹರಕೆ ನಿಯಮಗಳನ್ನು ಪಾಲಿಸುತ್ತಾ ಕೇವಲ ಹಾಲು ಮತ್ತು ಹಣ್ಣುಗಳನ್ನು ಅಥವಾ ಯಾವುದಾದರೂ ಒಂದು ರೀತಿಯ ಹುರಿದ ಕಾಳುಗಳನ್ನು ಸ್ವೀಕರಿಸಿ ಕೇವಲ ಒಂದು ಬಾರಿ ಮಾತ್ರ ಊಟ ಮಾಡುತ್ತಾ ಮತ್ತು ದಿನದಲ್ಲಿ ಒಂದೇ ಊಟ ಮಾಡುತ್ತಾ ಇರಬೇಕು. ಪೂರ್ವಕ್ಕೆ ಮುಖ ಮಾಡಿ ಸದ್ಗುರುವಿನ ಮೂರ್ತಿಯನ್ನು ಹೃದಯದಲ್ಲಿ ಸ್ಥಾಪಿಸಿ ಶಾಂತ ಮನಸ್ಸಿನಿಂದ ಹರ್ಷಭರಿತರಾಗಿ ಪಾರಾಯಣ ಮಾಡಿರಿ. ಈ 7 ದಿನಗಳಲ್ಲಿ ಮೊದಲನೆಯ ದಿನದಂದು ಮೊದಲ 8 ಅಧ್ಯಾಯಗಳು, ಎರಡನೆಯ ದಿನ ಮುಂದಿನ 8 ಅಧ್ಯಾಯಗಳನ್ನು, ಅನಂತರ ಮೂರನೆಯ ದಿನ ಮುಂದಿನ 7 ಅಧ್ಯಾಯಗಳು, ಅನಂತರ 8, 6, 8 ಮತ್ತು 7 ಅಧ್ಯಾಯಗಳು ಮುಂದಿನ 4 ದಿನಗಳಲ್ಲಿ ಪೂರೈಸಿರಿ. 8ನೆಯ ದಿನ ಕೇವಲ ಅವತರಣಿಕೆಯನ್ನು ಪಾರಾಯಣ ಮಾಡಬೇಕು. 8ನೆಯ ದಿನ ವೃತಾಚರಣೆಗಳನ್ನು ಮಾಡಿದ ನಂತರ ಸಾಯಿ ನಾರಾಯಣನಿಗೆ ನೈವೇದ್ಯವನ್ನು ಅರ್ಪಿಸಿ ಬಂಧು ಮಿತ್ರರು ಮತ್ತು ಬ್ರಾಹ್ಮಣರನ್ನು ಕರೆದು ಯಥಾಶಕ್ತಿ ದಕ್ಷಿಣೆಯನ್ನು ಕೊಟ್ಟು ಪಠನ ಮಾಡಿರಿ. ವೈದಿಕ ಬ್ರಾಹ್ಮಣರನ್ನು ಆಹ್ವಾನಿಸಿ ರಾತ್ರಿ ವೇಳೆಯಲ್ಲಿ ವೇದ ಘೋಷ ಮಾಡಿಸುತ್ತಾ ಅವರಿಗೆ ಸಿಹಿಯಾದ ಸ್ವಾದಯುಕ್ತ ಹಾಲನ್ನು ನೀಡಿ ಅವರಿಗೆ ಗೌರವಪೂರ್ವಕವಾದ ಬೀಳ್ಕೊಡುಗೆ ನೀಡಿ. ಅವರು ದೈಹಿಕವಾಗಿ ಮಾನಸಿಕವಾಗಿ ತೃಪ್ತಿ ಹೊಂದಿರಬೇಕು. ಅಂತ್ಯದಲ್ಲಿ ಸದ್ಗುರು ಚರಣಗಳಿಗೆ ನಮಿಸಿ ತಕ್ಕ ಮಟ್ಟಿಗೆ ದಕ್ಷಿಣೆ ಅರ್ಪಿಸಿರಿ. ಅದನ್ನು ಸಂಸ್ಥಾನದ ಸಂಪತ್ತನ್ನು ವೃದ್ಧಿಗೊಳಿಸಲು ಶಿರಡಿ ಸಂಸ್ಥಾನದ ಖಜಾನೆಗೆ ಕಳುಹಿಸಿರಿ. ಸಾಯಿ ಭಗವಾನರು ಅತ್ಯಂತ ಸಂತಸ ಹೊಂದಿ ಆ ಭಕ್ತನನ್ನು ಅನುಗ್ರಹಿಸುತ್ತಾರೆ. ಸಾಂಸಾರಿಕ ಕ್ಲೇಶ ರೂಪದಲ್ಲಿರುವ ಸರ್ಪವು ನಾಶವಾಗಿ ಮೋಕ್ಷದ ನಿಧಿ ತೆರೆದುಕೊಳ್ಳುತ್ತದೆ. ಶ್ರೋತೃಗಳೇ, ಸಂತರ ಸನ್ನಿಧಿಯಲ್ಲಿ ಮನೆಯವರಂತೆಯೇ ಇರಿ. ನೀವು ಅವತರಣಿಕೆಯನ್ನು ಮರೆಯಬಹುದು, ಆದರೆ ಗ್ರಂಥದ ಅರ್ಥದ ಮೇಲೆ ಒಂದು ಕಣ್ಣಿಡಿ. ನಿಮ್ಮ ಚರಣಗಳಲ್ಲಿ ಇದೊಂದು ಈ ಕಿಂಕರನ ವಿನಯಪೂರ್ವಕವಾದ ಪ್ರಾರ್ಥನೆ. ಸಜ್ಜನರಾದ ಶ್ರೋತೃಗಳೇ, ಈ ವಿನೀತ ದಾಸನ ಮೇಲೆ ಕಾಲದ ಅಂತ್ಯದವರೆಗೂ ದಯ ತೋರಿಸಿರಿ. ನನ್ನ ತಲೆಯನ್ನು ನಿಮ್ಮ ಚರಣಗಳಲ್ಲಿ ಇಡುತ್ತೇನೆ. ಬಾಬಾನ ಬಾಳ ಆಗಿರುವ ನಾನು ಈ ರೀತಿ ನಿಮ್ಮನ್ನು ಪ್ರಾರ್ಥಿಸುತ್ತೇನೆ. ಅತಿಯಾದ ಕೊರತೆಯು ಏನೇ ಇರಲಿ ಅದು ನನಗೆ ಅನ್ವಯಿಸುತ್ತದೆ. ಸಾರವನ್ನು ತೆಗೆದುಕೊಳ್ಳಿರಿ ಶ್ರೋತೃಗಳೇ, ಮತ್ತು ನಿಮ್ಮ ಮನಸ್ಸು ಬೆಳಗುವ ರೀತಿಯಲ್ಲಿ ನಡೆದುಕೊಳ್ಳಿರಿ. ಶಿವನಂದನನಾದ ಶ್ರೀ ಗಣೇಶ ಸಾಯಿಗೆ ನಮಸ್ಕಾರಗಳು. ಕಮಲಾಸನನಾದ ಬ್ರಹ್ಮದೇವ ಸಾಯಿಗೆ ನಮಸ್ಕಾರಗಳು. ಮಧುಸೂದನನಾದ ವಿಷ್ಣು ಸಾಯಿಗೆ ನಮಸ್ಕಾರಗಳು. ಪಂಚಮುಖನಾದ ಶಂಕರ ಸಾಯಿಗೆ ನಮಸ್ಕಾರಗಳು. ಅತ್ರಿಯ ಕುಮಾರನಾದ ದತ್ತಾತ್ರೇಯ ಸಾಯಿಗೆ ನಮಸ್ಕಾರಗಳು. ಪಾಕನೆಂಬ ರಾಕ್ಷಸನನ್ನು ಕೊಂದ ಇಂದ್ರ ಸಾಯಿಗೆ ನಮಸ್ಕಾರಗಳು. ನಿಶಾರಮಣ ಸಾಯಿ ಚಂದ್ರನಿಗೆ ನಮಸ್ಕಾರಗಳು. ಅಗ್ನಿನಾರಾಯಣ ಸಾಯಿಗೆ ನಮಸ್ಕಾರಗಳು. ರುಕ್ಮಿಣಿಯ ಪತಿ ಶ್ರೀ ಕೃಷ್ಣ ಸಾಯಿಗೆ ನಮಸ್ಕಾರಗಳು. ಮನೋಸೂರ್ಯ ಸಾಯಿಗೆ ನಮಸ್ಕಾರಗಳು. ಜ್ಞಾನ ಸಾಗರ ಸಾಯಿಗೆ ನಮಸ್ಕಾರಗಳು. ಜ್ಞಾನೇಶ್ವರ ಶ್ರೀ ಸಾಯಿಗೆ ನಮಸ್ಕಾರಗಳು. ಅವತರಣಿಕೆಯು ವಾಕ್ ಪುಷ್ಪಾಂಜಲಿ. ಇದೇ ರೀತಿಯದು ದಿವ್ಯ ನಾಮಗಳಿಂದ ನಮಸ್ಕರಿಸುವುದು. ಅವುಗಳನ್ನು ಗುರುಚರಣಗಳಲ್ಲಿ ಸಮರ್ಪಿಸುತ್ತಾ ಪ್ರಾರ್ಥಿಸಿದ್ದೇನೆ. ಸಾಯಿ ಮಾತೆಯು ಸಂತೋಷ ಪಡಲಿ. ಸಂತರು ಎಲ್ಲರಿಗೂ ಶುಭವಾಗಲಿ. ಸಂತರು ಮತ್ತು ಸಜ್ಜನರಿಂದ ಪ್ರೇರಿತನಾದ ಭಕ್ತ ಹೇಮಾದ ಪಂತನು ರಚಿಸಿದ ಶ್ರೀ ಸಾಯಿ ಸಮರ್ಥ ಸಚ್ಚರಿತೆಯ ಅವತರಣಿಕೆ ಅಥವಾ ಸಂಕ್ಷಿಪ್ತ ನಿರೂಪಣೆ ಎಂಬ 53ನೆಯ ಅಧ್ಯಾಯವು ಇಲ್ಲಿಗೆ ಮುಗಿಯಿತು. ಶ್ರೀ ಸಮರ್ಥ ಸದ್ಗುರು ಸಾಯಿನಾಥರ ಚರಣಗಳಿಗೆ ಸಮರ್ಪಣವಾಗಲಿ. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಿಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.